ಬೇಡ, ಸ್ವಲ್ಪ ಹಿಂದೆ ಹೋಗಿ ಹಿಂದೆ ಹೋಗಿ. ಸ್ವಲ್ಪ ಸೈಡಿಂದ ಮಾಡಿ. ಓಕೆ, ವೆಲ್ಕಮ್ ಮೇಡಮ್. ಮೇಡಮ್ ಅಲ್ಲಿ ಆ ಕಡೆ ಹೋಗಿ ಮೇಡಮ್, ನನ್ನ ಕ್ಯಾಮ್ರಾಮನ್ ಇರೋರು ಯಾರಲ್ಲ. ಕ್ಯಾಮ್ರಾ ಇಲ್ವಾ ಡೈರೆಕ್ಟ್ರೆ? ಕ್ಯಾಮ್ರಾ ಬರೀ ಲೈಟಿಂಗ್ ಲ್ಯಾಂಪ್ ಅಷ್ಟೇನಾ? ಧರ್ಮಶ್ರೀ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿಯಲ್ಲಿ ಇವರಿಬ್ರು ಜಂಟಿಯಾಗಿ ಕೂಡ್ಕೊಂಡು ಮಾಡ್ತಿರುವಂತಹ ಚೊಚ್ಚಲ ಸಿನಿಮಾ ಹೆಸರು ಹಿಂದೆ ಈ ರೀತಿಯ ಹೆಸರನ್ನ ಕೇಳಿಲ್ಲ, ಮುಂದೆ ಕೇಳ್ತೀವೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಈ ಸಿನಿಮಾ ಹಿಟ್ ಆಗ್ಲಿ ಅಂತ ಮಾತ್ರ ಎಲ್ಲ ಶುಭ ಹಾರೈಸೋದಕ್ಕೆ ಬಂದಿರುವಂತಹ ಹಿತೈಷಿಗಳು ಒಂದು ಪುಟ್ಟ ಚಪ್ಪಾಳೆ ಕೊಡೋ ಮೂಲಕ ಒಳ್ಳೆ ಸುಮುಹೂರ್ತದಲ್ಲಿ ಸಿನಿಮಾ ಆದಷ್ಟು ಬೇಗ ಚಿತ್ರೀಕರಣ ಮುಗಿಸಿ ದೊಡ್ಡ ಪರದೆ ಮೇಲೆ ಬಂದು ಬಹಳಷ್ಟು ಜನರಿಗೆ ಬ್ರೇಕ್ ಸಿಗ್ಲಿ ನಮ್ಮ ಸಿನಿಮಾ ಮುಖೇನ ಅಂತ ಹಾರೈಸೋಣ. ಈಗಾಗ್ಲೇ ನಿಮಗೆ ಗೊತ್ತಾಗಿದೆ ಸಿನಿಮಾ ಹೆಸರೇನು ಅಂತ. 4:30 6 ಮುಹೂರ್ತ, 4 ಕಾಣಿಸ್ತಿಲ್ಲ. ಸೊ ಏನಿದರ ಮರ್ಮ ನಾನು ಕೇಳಿದೆ ನಮ್ಮ ಸರ್ ಅವರನ್ನ. ಆದ್ರೆ ಅವರು ಮೇಡಮ್ ಅದು ಸಿನಿಮಾದ ತಿರುಳು ಅಂತ ಹೇಳಿದ್ರು ಯೋಗರಾಜ್ ಅವರು. ಸೊ ಆ ತಿರುಳನ್ನ ತಿಳಿಸ್ಲಿಕ್ಕೆ ವೇದಿಕೆಗೆ ನಾನೀಗ ಬರ್ಮಾಡ್ಕೊಳ್ತಾ ಇದ್ದೇನೆ ನಮ್ಮ ಸಿನಿಮಾದ ಕೋರ್ ಟೀಮ್ ಅನ್ನ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ನೀಡಿದಂತಹ ಹೆಮ್ಮೆಯ ನಿರ್ಮಾಪಕರು ಧರ್ಮಶ್ರೀ ಮಂಜುನಾಥ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ನನ್ನ ಹೃದಯಪೂರ್ವದ ಧನ್ಯವಾದಗಳು. ಹಾಗೂ 4:15 ಮುಹೂರ್ತ ಹೀರೋ ಹೀರೋಯಿನ್ ಅವ್ರಿಗೆ ಈ ಸಿನಿಮಾ ಮುಖಾಂತರ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತೀನಿ. ಆಮೇಲೆ ನಂದು ಇದು 5ನೇ ಸಿನಿಮಾ. 4 ಸಿನಿಮಾ ಡೈರೆಕ್ಟ್ ಅಂಡ್ ಪ್ರೊಡ್ಯೂಸ್ ಮಾಡಿದ್ದೀನಿ. 4 ಸಿನಿಮಾನು ರಿಲೀಸ್ ಆಗಿದೆ. ಸೊ ನಮ್ಮ ಕನಸಿಗೆ ತಕ್ಕಂತ ಏನೋ ಸಣ್ಣ ಪುಟ್ಟ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆ ಟೈಮಲ್ಲಿ ನಮ್ಮ ರಥವರ ಮಂಜುನಾಥ್ ಸರ್ ನನಗೆ ಪರಿಚಯ ಆಗ್ತಾ ಇದ್ದಾರೆ. ಆರಂಭ ಕಾಲದಿಂದ ನನ್ನನ್ನು ಫಾಲೋ ಅಪ್ ಮಾಡ್ಕೊಂಡೇ ಬಂದಿದ್ದಾರೆ. ಕೊನೆಗೆ ಒಂದಿನ ನಾನು ಕರೆದ್ರು, ನಾನು ಹೋಗಿದ್ದೆ. ಏನ್ ಕತೆ ಇದೆ ಅಂತ ಕೇಳಿದ್ರು. ನಾನು ಹೇಳಿದೆ, ಇಲ್ಲ ಸರ್ 4 ಸಿನಿಮಾ ನಾನು ಕತೆ ಮಾಡಿ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದೀನಿ. ಈ ಸತಿ ನನಗೆ ಲೈಫ್ ಕೊಡೋದಕ್ಕಿಂತ ನಮಗೆ ಇನ್ನು ನಮ್ಮ ಸಪೋರ್ಟಿಗೆ ಇರೋರು ಇನ್ನೂ ಒಂದಷ್ಟು ಜನ ಇದ್ದಾರೆ, ಅವ್ರಿಗೆ ನಾವಿಬ್ಬರು ಸೇರಿ ಅವಕಾಶ ಕೊಡೋಣ, ಅವ್ರು ನಮ್ಮ ಜೊತೆ ಬದುಕಲಿ ಅಂತ ಹೇಳಿ ಈ ಸಿನಿಮಾದ ಡೈರೆಕ್ಷನ್ ಫೀಲ್ಡ್ ನ ನಮ್ಮ ಪೂವೈ ಸುರೇಶ್ ಅಂಡ್ ಶಿವರಾಜ್ ಸರ್ಗೆ ನಾನು ಕೊಟ್ಟಿದ್ದೇನೆ. ಕ್ಲಾಪ್ ಮಾಡಿ. ಆಮೇಲೆ ಪ್ರೊಡ್ಯೂಸರ್ ಅನ್ನೋದು ಅದು ಒಬ್ರು ಕೈಲಿ ಆಗೋ ಕೆಲಸ ಅಲ್ಲ ಸರ್. ಅದು ಎಲ್ಲಾ ಕೈ ಜೋಡಿಸ್ಬೇಕು. ಧರ್ಮಶ್ರೀ ಮಂಜುನಾಥ್ ಸರ್ ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ನನಗೆ ನೀವು ಯಾವತ್ತಿದ್ರು ಗೆಲ್ತೀರಾ ಸರ್ ಅಂತ ಬೆನ್ನು ತಟ್ಟಿ ತಟ್ಟಿ ತಟ್ಟಿ
ಇಲ್ಲಿ ತನಕ ತನ್ನ ಜೊತೆನೇ ಇಟ್ಕೊಂಡು ನಮಗೆ ಸಪೋರ್ಟ್ ಆಗಿ ನಿಂತಿದ್ದು ನಮ್ಮ ಆಫೀಸ್ ಓನರ್ ಹರೀಶ್ ಕುಮಾರ್ ಸರ್ಗೆ ಈ ಸಮಯದಲ್ಲಿ ನಾನು ಧನ್ಯವಾದ ತಿಳಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಸೊಸೈಟಿನಲ್ಲಿ ನಾವು ಸ್ವಲ್ಪ ಮುಂದೆ ಬರ್ಬೇಕಂದ್ರೆ ಸುಮಾರು ಹಲವಾರು ತಡೆಗಳನ್ನು ದಾಟಿ ಬರ್ಬೇಕಾಗುತ್ತೆ. ಅದು ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು, ಎಲ್ಲ ತರ ಪೀಪಲ್ಸ್ ನಾವು ಫೇಸ್ ಮಾಡಬೇಕಾಗುತ್ತೆ. ಅಂತ ಪೀಪಲ್ಸ್ ನನ್ನ ಮುಂದೆ ಬಂದಾಗ ನನ್ನ ಸೇಫ್ ಆಗಿ ಅವಾಯ್ಡ್ ಮಾಡಿ ನನ್ನನ್ನು ಒಳ್ಳೆ ರೀತಿಯಲ್ಲಿ ತಗೊಂಡೋಗೋ ನಮ್ಮ ಅಡ್ವೊಕೇಟ್ ರಾಜು ಸರ್ಗೂ ಈ ಸಮಯದಲ್ಲಿ ನಾನು ಧನ್ಯವಾದ ತಿಳಿಸ್ಕೊಳ್ತಾ ಇದ್ದೀನಿ. ಆಮೇಲೆ ನಮ್ಮ ಮಗು ನಮ್ಮ ಸುಜಿತ್, ನಾನು ಸುಮಾರು ಒಂದು 3 ಸಿನಿಮಾದಲ್ಲಿ ಲಾಂಚ್ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ನನ್ನ ಮೇಲೆ ಕೋಪ ಮಾಡ್ಕೊಂಡು 1 ವರ್ಷ ನನ್ನ ಮಾತಾಡೋದು ಬಿಟ್ಬಿಟ್ಟು ಅವ್ರು ನನ್ನ ಮೇಲೆ. ಈಗ ಅದಕ್ಕೆ ಕರೆಕ್ಟಾಗಿ ಟೈಮ್ ಅವ್ರಿಗಿಂತ ಬರ್ದಿರೋ ಸಬ್ಜೆಕ್ಟು ಸರಿಯಾಗಿ ಇರುತ್ತೆ ಅಂತ ಅನ್ಕೊಂಡು ಈ ಸಬ್ಜೆಕ್ಟ್ ಅಲ್ಲಿ ಮೊದಲನೇ ಹೀರೋ ಆಗಿ ಅವ್ರನ್ನ ಬುಕ್ ಮಾಡಿದ್ದೀನಿ. 2ನೇ ಹೀರೋ ಆಗಿ ನಾ ಹೆಸರು ಅನಿಲ್ ಅವ್ರನ್ನ ನಮ್ಮ ರೇಖಾದಾಸ್ ಅವರು ಇನ್ಸ್ಟಿಟ್ಯೂಟ್ ಹೋದಾಗ ನಾನು ನೋಡಿ ಫಸ್ಟ್ ಅಟೆಂಪ್ಟ್ ನಾನು ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದು ಮಾತ್ರ ಅಲ್ಲ, ಇದರಲ್ಲಿ ಸುಮಾರು ಆರ್ಟಿಸ್ಟ್ ಒಂದು 100 ಪೀಪಲ್ಸ್ ನಮ್ಮ PV ಇನ್ಸ್ಟಿಟ್ಯೂಟ್ ಇಂದ ನಾನು ತಗೊಂಡಿದ್ದೀನಿ. ಅಷ್ಟು ಜನ ವೆರಿ ಬ್ಯೂಟಿಫುಲ್ ಆಕ್ಟಿಂಗ್ ಅಂಡ್ ಡಿಸಿಪ್ಲಿನ್. ಅಷ್ಟು ಜನಕ್ಕೂ ಒಳ್ಳೇದಾಗ್ಲಿ. ಇದರಲ್ಲಿ ಮಾಡೋ ಕಾಮಿಡಿ ಆರ್ಟಿಸ್ಟ್, ಲೀಡ್ ರೋಲ್ ಯಾರಿಗಿದ್ರು ಕೂಡ ಎಲ್ಲ ನಮ್ಮ PV ಇನ್ಸ್ಟಿಟ್ಯೂಟ್ ಅವ್ರಿಗೆ ಒಳ್ಳೇದಾಗ್ಲಿ. ಈ ಟೈಮಲ್ಲಿ ನಮ್ಮ ಗುರು ಸರ್ ಬಂದಿರ್ಲಿಲ್ಲ, ಬರ್ತಿದ್ದಾರೆ, ಅವ್ರಿಗೆ ಒಳ್ಳೇದಾಗ್ಲಿ. ಆಮೇಲೆ ನಾನು ಮೊನ್ನೆ ನನ್ನ ಸ್ಟುಡಿಯೋದಲ್ಲಿ ಒಂದು ಸಿನಿಮಾ ನೋಡಿದೆ ಸರ್, ಧರ್ಮ ಚೌಡಿ ಅಂತ. ನಾನು ಅನ್ಎಕ್ಸ್ಪೆಕ್ಟೆಡ್ ನೋಡಿದ್ದು. ಇದರಲ್ಲಿ 2 ಹೀರೋಯಿನ್ ಇದ್ದಾರೆ, ಒಂದು ರೇಖಾದಾಸ್ ಮ್ಯಾಮ್ ಅವರು ಮಗಳು ಇದ್ದಾರೆ. ನಾನು ಆಮೇಲೆ ಫಿಕ್ಸ್ ಮಾಡ್ತೀನಿ, ಬೇಜಾರು ಮಾಡ್ಕೊಳ್ಳಿ. ಆಮೇಲೆ ಒಂದು ಕ್ಯೂಟ್ ಫೇಸ್ ನನ್ಗೆ ಬೇಕಿತ್ತು. ಸೊ ಅನ್ಎಕ್ಸ್ಪೆಕ್ಟೆಡ್ ಒಂದು ಸಿನಿಮಾ ನೋಡಿದಾಗ ಅಲ್ಲಿ ಒಂದು ಫೇಸ್ ನೋಡಿದೆ. ನಮ್ಮ ಧನ್ಯ ಅವ್ರನ್ನ ನಾನು ರಮೇಶ್ ರಾಯ್ ಸರ್ಗೆ ರಿಕ್ವೆಸ್ಟ್ ಮಾಡಿ, ಆಕ್ಚುಲಿ ಅವ್ರು ಫಿಕ್ಸ್ ಆಗಿದ್ದು ನಿನ್ನೆ ಸಂಜೆ 7:30ಗೆ ಮ್ಯಾಂಗ್ಳೂರಿಂದ ಬರ್ಬೇಕು ಅವರು. ನನಗೆ ಗೊತ್ತಿಲ್ಲ ಸರ್, ನನಗೆ ಅವ್ರು ಬರ್ಲೇಬೇಕಂತ ಹೇಳಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಪಾಪ ಅಷ್ಟು ಕಷ್ಟಪಟ್ಕೊಂಡು ಬಂದಿರೋ ಧನ್ಯ ಅವ್ರಿಗೆ ನಮ್ಮ ಕಡೆ ಒಂದು ಆಲ್ ದ ಬೆಸ್ಟ್. ಸರ್ ನೀವು ಕರ್ನಾಟಕ ಅಲ್ಲ ಸರ್, ನೀವು ಎಲ್ಲಿ ಹೋದ್ರು ನಾವು ಇದೀವಿ ಸರ್. ನೀವು ತುಳು ಸಿನಿಮಾ ಮಾಡಿ ಸರ್, ನೀವು ಮ್ಯಾಂಗ್ಳೂರ್ ಬಂದ್ರೆ ನಮ್ಮೂರು ಹುಡುಗ ಸರ್ ಅಂತ ನನಗೆ ಎಲ್ಲಾ ರೀತಿ ಸಪೋರ್ಟ್ ಕೊಟ್ಟು ಅಲ್ಲಿ ನನ್ನ ತಂದೆ ಸ್ಥಾನದಲ್ಲಿ ನಿಂತು ನನಗೆ ಬೆನ್ನೆಲುಬಾಗಿ ನಿಂತಿರೋ ನನ್ನ ರಮೇಶ್ ರಾಯ್ ಸರ್ಗೆ ಈ ಸಮಯದಲ್ಲಿ ನಾನು ಧನ್ಯವಾದ ತಿಳಿಸ್ಕೊಳ್ತಾ ಇದ್ದೀನಿ. ಇದಕ್ಕೆಲ್ಲ ಸಪೋರ್ಟು ಇಷ್ಟು ವರ್ಷ. ಕೆಲವೊಂದು ಮನೇಲಿ ಏನ್ ಹೇಳ್ತಾರೆ, ಫುಡೀಸ್ ಮಾಡ್ತೀನಿ, ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ, ಅಪ್ಪ ನೀನ್ ಮಾಡಿದ್ದು ಸಾಕು, ಫಸ್ಟ್ ನಮ್ಮ ಫ್ಯಾಮಿಲಿ ನೋಡ್ಸೋಕಲಿ ಹಂಗಂತ ಎಷ್ಟೋ ಫ್ಯಾಮಿಲಿ ನಡೆಯುತ್ತೆ. ಪರವಾಗಿಲ್ಲಪ್ಪ, ನಿನ್ ಫ್ಯಾಮಿಲಿ ಕಷ್ಟಪಟ್ಟರು ಪರವಾಗಿಲ್ಲ, 4 ಜನ ಕಲಾವಿದರಿಗೆ ಲೈಫ್ ಕೊಡ್ತೀಯಲ್ಲ ಅಷ್ಟು ಸಾಕು, ನಿನ್ನ ಜೊತೆ ನಾನು ನಿಂತಿರ್ತೀನಿ ಅಂದ್ಬಿಟ್ಟು ಇಷ್ಟು ವರ್ಷ, ನನ್ನ 15 ವರ್ಷ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ನನ್ನ ಕಷ್ಟ ಸುಖ ಎಲ್ಲದಲ್ಲೂ ನನ್ಗೆ ಸಾಥ್ ಕೊಟ್ಟು ಈ ಸ್ಟೇಜ್ ಇವಾಗ ಇಲ್ಲಿ ಕೂರೋದಕ್ಕೆ ಅವಕಾಶ ಮಾಡಿಕೊಟ್ಟು ನನ್ಗೆ ಸಪೋರ್ಟ್ ಆಗಿದ್ದು ನನ್ನ ಪತ್ನಿ ಸುಶೀಲಾ ಅವರಿಗೆ ಈ ಒಂಥರ ಸೆಂಟಿಮೆಂಟ್ ಅವ್ರು ನೋಡಿದಾಗ ಅವ್ರಿಗೆ ಈ ಸತಿ ಧನ್ಯವಾದ ಹೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಆಲ್ ಟೆಕ್ನಿಷಿಯನ್ಸ್, ನಮ್ಮ ಆರ್ಟ್ ಡೈರೆಕ್ಟ್ರು ಪ್ರಭು ಸರ್, ಮತ್ತೆ ಕೋಆರ್ಡಿನೇಟ್ರು ಸರ್ ಗಗನ್ ಸರ್, ಆಮೇಲೆ ನಮ್ಮ ಈ ಸಿನಿಮಾದ ಕೊರಿಯೋಗ್ರಾಫರ್ ನಮ್ಮ ರಾಜೇಶ್ ಸರ್, ಅವರು ಮ್ಯಾಂಗ್ಳೂರಿಂದ ಬಂದಿದ್ದಾರೆ. ಅವರು ಕೂಡ ಈ ಸಿನಿಮಾದಲ್ಲಿ ಫಸ್ಟ್ ಒಂದು ಆಕ್ಟಿಂಗ್ ಮಾಡ್ತಿದ್ದಾರೆ. ಎಲ್ಲ ಮ್ಯಾಂಗ್ಳೂರ್ಲೇ ತಗೊಂಡಿದೆ ಅಂತ ಕೇಳಬೇಡಿ, ಆರ್ಟಿಸ್ಟ್ ಅಷ್ಟು ಜನನು ಬೆಂಗಳೂರವರೇ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಈ ಕತೆ ಬಗ್ಗೆ ನನಗೆ ಹೇಳೋ ರೈಟ್ಸ್ ಇಲ್ಲ. ನಾನು ಇದಕ್ಕೆ ಮುಂಚೆ ಮೀಡಿಯಾ ಎಲ್ಲ ಬಂದಾಗ ನಾನು 4 ಸಿನಿಮಾ ಏನ್ ಕತೆ ಮಾಡಿದ್ದು ತುಂಬಾ ಕ್ವಶನ್ ಮಾಡೋರು. ಪಾಪ ಇವಾಗ ಏನು ನನ್ ಕೇಳ್ತಾ ಇಲ್ಲ, ಯಾಕಂದ್ರೆ ಈ ಅಪ್ಪ ಪ್ರೊಡ್ಯೂಸರಪ್ಪ ಡೈರೆಕ್ಟರ್ ಇಟ್ಕೊಳ್ಳೋಣ ಅಂತ ಕಾಯ್ತಾ ಇದ್ದಾರೆ. ನನಗೆ ಅವಕಾಶ ಕೊಟ್ಟು ಮಾತಾಡೋದಕ್ಕೆ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್. ಎಲ್ಲ ಹೇಳ್ಬಿಟ್ಟಿದ್ದಾರೆ ನನ್ನ ಬಗ್ಗೆ, ಮಾತಾಡಕ್ಕೆ ಏನಿಲ್ಲ. ನಮ್ಮ ಮೂವಿಯಲ್ಲಿ ಎಲ್ಲ ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ನಾವೇ ಮಾಡಿರೋದು. ಸೊ ಹಂಗಾಗಿ ಈ ಮೂವಿಯಲ್ಲೂ ನಾವೇ ಮಾಡ್ತಾ ಇದ್ದೀವಿ. ಸೊ ಇದೇ ಫಸ್ಟ್ ಟೈಮ್ ನಾವು ಸ್ಟೇಜ್ ಮೇಲೆ ಹತ್ತಿರೋದು. ಸೊ ಜಾಸ್ತಿ ಮಾತಾಡಕ್ಕೆ ಇಷ್ಟಪಡ್ತಿಲ್ಲ, ಬರ್ತಾ ಇಲ್ಲ, ಸಾರಿ. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಸಾರಿ. ಎಲ್ಲ ರಿಲೀಸ್ ಆದ್ಮೇಲೆ ಮೂವಿದು ನೋಡಿ, ನೀವೇ ನೋಡಿ. ಒಂದ್ ವರ್ಡ್ ಇಬ್ರು ನಮ್ಮ ಡೈರೆಕ್ಟರ್ ಕೋ ಡೈರೆಕ್ಟರ್ ಪದೇ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು
ಮಂಗಳೂರಿನವ. ತುಳು ರಂಗಭೂಮಿಯಲ್ಲಿ ಕಳೆದ 35 ವರ್ಷಗಳಿಂದ ರಂಗಭೂಮಿ ಕಲಾವಿದನಾಗಿ ಅಭಿನಯಿಸಿ ಸಾಧಾರಣ ಒಂದು 62 ಸಿನಿಮಾಗಳನ್ನು ಮಾಡಿದ್ದೇನೆ. ಅದರಲ್ಲಿ ಒಂದು 40 ಸಿನಿಮಾ ತುಳು, ಒಂದು 22 ಸಿನಿಮಾ ಕನ್ನಡ ಮಾಡಿದ್ದೀನಿ. ಇತ್ತೀಚೆಗೆ ಬಿಡುಗಡೆಯಾದ ಕಿಚ್ಚ ಸುದೀಪ್ ಸರ್ ಅಭಿನಯದ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಒಂದು ಬಹುಮುಖ್ಯವಾದ ಪಾತ್ರವನ್ನು ಮಾಡಿದ್ದೇನೆ. ಅದಷ್ಟು ಒಂದು ಸಿನಿಮಾ ಜರ್ನಿಯಲ್ಲಿ ನನಗೆ ತುಂಬಾ ಆತ್ಮೀಯರಾಗಿ ಪರಿಚಯವಾದವರು ಯೋಗರಾಜ್ ಸರ್ ಅವರ ಲೂಡೋ ಸಿನಿಮಾದ ಮುಖಾಂತರ. ಫಸ್ಟ್ ಆಫ್ ಆಲ್ ನಾನು ಅವರ ಇತ್ಯಾದಿ ಒಂದು ಸಿನಿಮಾಕ್ಕೆ ನಾನು ಡಬ್ಬಿಂಗ್ ಕೊಟ್ಟು ಬಂದಿದ್ದೆ. ಅಲ್ಲಿ ಪರಿಚಯ ಆಗಿ ಅಲ್ಲಿಂದ ನಮ್ಮ ಆತ್ಮೀಯತೆ ತುಂಬಾ ಬೆಳೆದು ಲೂಡೋ ಸಿನಿಮಾದ ಮುಖಾಂತರ ನನಗೆ ಒಂದು ಉತ್ತಮವಾದ ಪಾತ್ರವನ್ನು ಕೊಟ್ಟರು. ಅದರ ನಂತರ ಈ ಸಿನಿಮಾಕ್ಕೂ ನನ್ನನ್ನು ಕರೆಸಿ ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮ್ಮ ನಿರ್ಮಾಪಕರಾದಂಥ ಧರ್ಮಶ್ರೀ ಮಂಜುನಾಥ್ ಸರ್ ಹಾಗೂ ಯೋಗರಾಜ್ ಸರ್ ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ನಿರ್ದೇಶಕರಂತ ಪೂಯಿ ಸುರೇಶ್ ಹಾಗೂ ಶಿವರಾಜ್, ನಾವು ಒಂದು 2 ದಿವಸದಿಂದ ಜೊತೆಯಲ್ಲಿ ಇದ್ದು ಕೆಲಸ ಮಾಡ್ತಿದ್ದೇವೆ. ಅವರಿಗೂ ಧನ್ಯವಾದಗಳು. ನಮ್ಮ ಹೀರೋ ಒಂದು ಸಿನಿಮಾದಲ್ಲಿ ಅವ್ರ ಜೊತೆ ನಾನು ಅಭಿನಯಿಸಿದ್ದೇನೆ. ತುಂಬಾ ಒಳ್ಳೆ ಕಲಾವಿದ, ಒಳ್ಳೆ ಒಂದು ದೈನ್ಯತೆ ಇರುವಂತಹ ಒಂದು ಬೆಳೆಯುವ ಒಂದು ಮೊಳಕೆಯಲ್ಲಿ ಗೊತ್ತಾಗುತ್ತೆ ಅಂತ ಹೇಳುವುದರಲ್ಲಿ ಒಬ್ಬ ಒಳ್ಳೆಯ ಕಲಾವಿದ. ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಉತ್ತಮ ಭವಿಷ್ಯ ಸಿಗಲಿ, ಕರ್ನಾಟಕದಲ್ಲಿ ಒಂದು ಉತ್ತಮ ನಾಯಕನಾಗಿ ಬೆಳೆಯಲಿ ಎಂದು ನಾನು ಆಶಿಸುತ್ತೇನೆ. ನಿಮ್ಮೆಲ್ಲರ ಸಹಕಾರ ನಮ್ಮ ತಂಡದ ಮೇಲೆ ಬೇಕು. ಆದಷ್ಟು ಬೇಗ ಚಿತ್ರೀಕರಣ ಆಗಿ ಆದಷ್ಟು ಬೇಗ ನಿಮ್ಮ ಮುಂದೆ ನಾವು ಬರ್ತಾ ಇದ್ದೇವೆ. ನಮಗೆ ನಿಮ್ಮ ಆಶೀರ್ವಾದ ಬೆಂಬಲ ಬೇಕು. ಹಾಗೂ ನಮ್ಮ ಊರಿನ ಪ್ರತಿಭೆ ಧನ್ಯಶ್ರೀ ಪೂಜಾರಿ, ಧನ್ಯ ಪೂಜಾರಿ ಅಂದ್ರೆ ಧರ್ಮದ ಚಾವಡಿ ಅನ್ನೋ ಒಂದು ಸಿನಿಮಾದಲ್ಲಿ ಅದ್ಭುತ ಅಭಿನಯವನ್ನು ನೀಡಿದ ಒಂದು ನಮ್ಮ ಊರಿನ ಪ್ರತಿಭೆ. ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಯೋಗರಾಜ್ ಸರ್ ಅವರಿಗೆ ಒಂದು ಧನ್ಯ ಪೂಜಾರಿ ಅವರಿಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಮುಂದೆ ಅವರ ಅಭಿನಯವನ್ನು ನೀವು ತೆರೆ ಮೇಲೆ ನೋಡಿ ಆನಂದಿಸಲಿದ್ದೀರಿ. ಅವರಿಗೂ ಇನ್ನಷ್ಟು ಅವಕಾಶಗಳು ಬರಲಿ. ಅನಿಲ್, ನಿಮಗೂ ಇನ್ನಷ್ಟು ಅವಕಾಶ ಬರಲಿ ಎನ್ನುವುದರೊಂದಿಗೆ ನಮ್ಮ ಸಿನಿಮಾಗೆ ನಿಮ್ಮ ಬೆಂಬಲ ಸದಾ ಇರಲಿ. ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ಚಿತ್ರಗಳು ಬರ್ತಾ ಇದೆ. ಸೋ ಫ್ರಮ್ ಸೋ ಅದು ಕೂಡ ಹಿಟ್ ಆಗಿದೆ. ಈಗ ಕಾಂತಾರ 1 ಎಲ್ಲ ಮಂಗಳೂರಿನವರು, ಇಲ್ಲಿ ಕೂತಿರೋರು ಎಲ್ಲ ಮಂಗಳೂರಿನಲ್ಲೇ ಎಲ್ಲ ಕಲಾವಿದರಿದ್ದಾರೆ. ಈ ಪಿಕ್ಚರ್ ಕೂಡ ಹಿಟ್ ಆಗಲಿ. ಯಾಕಂದರೆ ನಾವು ಕೂಡ ಮಂಗಳೂರಿನವ್ರದ್ದು ಸೇರಿ ಒಂದು ಪಿಕ್ಚರ್ ಮಾಡಿದ್ರು ರಿಕ್ಕಿ ಅಂತ. ಇವತ್ತು ರಿಷಬ್ ನಮ್ಮ ಒಂದು ಇದರಲ್ಲೇ ಫಸ್ಟ್ ಸಿನಿಮಾ ಮಾಡಿದ್ದು. ಇವತ್ತು ಇಡೀ ಪ್ರಪಂಚಕ್ಕೆ ಒಂದು ಒಳ್ಳೆ ಅದ್ಭುತವಾದ ನಟ ಅಂತೇಳಿ ಪ್ರೂವ್ ಆಗಿದ್ದಾರೆ. ಅದೇ ರೀತಿ ಈ ಚಿತ್ರತಂಡಕ್ಕೂ ಒಂದು ಒಳ್ಳೆ ಯಶಸ್ಸು ಸಿಕ್ಕಿ ನಮ್ಮ ಪ್ರೊಡ್ಯೂಸರ್ ಮಂಜುನಾಥ್ ಅವರು ಮತ್ತು ಅವ್ರ ಮಗ ಅವ್ರು ನನಗೆ ಭಾಳ ಹತ್ತಿರವಾದಂಥ ಸಂಬಂಧ ಮತ್ತು ಕ್ಲೋಸು. ಏನೇ ವಿಷಯ ಆದರೂ ಕೂಡ ನನ್ನ ಹತ್ರ ಚರ್ಚೆ ಮಾಡ್ತಿರ್ತಾರೆ. ಸೊ ಅವರು ಕೂಡ ಯಶಸ್ಸಾಗಲಿ, ಈ ಚಿತ್ರತಂಡ 100% ಸಕ್ಸಸ್ ಆಗಲಿ. ನಿಮ್ಗೆ ಯಾವುದೇ ಸಪೋರ್ಟ್ ಬೇಕಾದ್ರೂ ಕನ್ನಡ ಇಂಡಸ್ಟ್ರಿ ಪರವಾಗಿ, ವಾಣಿಜ್ಯ ಮಂಡಳಿ ಪರವಾಗಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ತಿಳಿಸ್ತಾ ಧನ್ಯವಾದಗಳು ಅರ್ಪಿಸ್ತಾಯಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. 6 ಮುಹೂರ್ತ 4 ಕಾಣಿಸ್ತಿಲ್ಲ. ಏನಿದು ಟೈಟ್ಲು, ಇದು ಕತೆ ಏನು? 1 ಲೈನಲ್ಲಿ ಒಂದು ಕಾಲ್ ಭಾಗ ಮಾತ್ರ ಹೇಳ್ತೀನಿ. ಹೇಳ್ಬೋದಲ್ಲ ಸರ್? ಓಕೆ. ನಾವು 90s ಕಾಲದಲ್ಲಿ, ಆಲ್ಮೋಸ್ಟ್ ನನಗೀಗ 46 ಇಯರ್ಸ್, ನಾನು 90 ಮೇ ಬಿ 19 ವರ್ಷ ಇದ್ದಾಗ ನಾವೆಲ್ಲ ಮದುವೆಗೆ ಹೋಗ್ತೀವಿ. ಹೇಗೆ ಹೋಗ್ತೀವಿ? ಲಾರಿಗಳೆಲ್ಲ ಹತ್ಕೊಂಡು ಗುಂಪಾಗಿ ಹೋಗಿರೋದು ಉಂಟು. ಆಮೇಲೆ ಅವಾಗೆಲ್ಲ ರೀಲ್ ಕ್ಯಾಮರಾ ಇತ್ತು, ಡಿಜಿಟಲ್ ಇಲ್ಲ. ರೀಲ್ ಕ್ಯಾಮರಾ ಫೋಟೋಗ್ರಾಫರ್ಗೆ ಅಂತಾನೆ ಒಂದು ಬಿಲ್ಡಪ್ ಇರುತ್ತೆ. ಅವ್ನ ಕ್ಯಾಮರಾ ತಂದ ತಕ್ಷಣ ಅವ್ರದೇ ಒಂದು ಬಿಲ್ಡಪ್ ಇರುತ್ತೆ. ಆಮೇಲೆ ಈ ಸಣ್ಣ ಸಣ್ಣ ಇದ್ರುಗಳಿರ್ತಲ್ಲ, ಈ ಮಕ್ಕಳು ಮತ್ತೆ ಆಗಿದ್ದ ಹೆಣ್ಮಕ್ಳು ಮದುವೆಗೆ ಬಂದಾಗ ಹೇಗೆ ಬರ್ತಾರೆ ಸಿಂಗವರಾಗಿ ನಾವು ನೋಡಿದೀವಿ. ಫೋಟೋಗೆ ಫೋಸ್ ಕೊಡಕ್ಕಂತಾನೆ ಒಂದು ಗುಂಪು ಬರುತ್ತೆ. ಕ್ಯಾಮರಾಮನ್ ಅಂತ ಹೇಳ್ಕೊಂಡು ಬಿಲ್ಡಪ್ ತಗೊಳಕ್ಕೆ ಒಬ್ಬ ಬರ್ತಾನೆ. ಆಮೇಲೆ ನಾನು ಹೆಣ್ಣಿನ ಕಡೆಯವರು ಗಂಡನ ಕಡೆಯವರು ಅಂತ ಅದರಲ್ಲಿ ಬಿಲ್ಡಪ್ ತೋರಿಸ್ಲಿಕ್ಕೆ ಕೆಲವೊಬ್ರು ಬರ್ತಾರೆ. ಮದುವೆ ಅಂತ ನೆಪ ಇಟ್ಕೊಂಡು ಆರಾಮಾಗಿ ಡ್ರಿಂಕ್ಸ್ ಕೊಂಡ್ಕೊಂಡು ಎಲ್ಲಾಡೋರು ತುಂಬಾ ಜನ ಬರ್ತಾರೆ. ಇದೇ ಕನ್ನೋ ಚಾನ್ಸು, ಈ ಮದುವೆನಲ್ಲಿ ನಮ್ ಗತ್ತು ತೋರಿಸ್ಬಿಡಕ್ಕಂತ ಜಗಳ ಮಾಡೋಕೆ ಕೆಲವೊಬ್ರು ಬರ್ತಾರೆ. ಆಮೇಲೆ ಸಂಬಂಧಿಕರಲ್ಲಿ ಈಗ ಅವಾಗೆಲ್ಲ ನಮ್ಮ ರಿಲೇಶನ್ಶಿಪ್ ಹೋಗ್ಬಾರ್ದು ಅಂತ ತಂಗಿ ಮಗನಿಗೆ ನಮ್ಮ ಹೆಣ್ಣನ್ನು ಕೊಟ್ಟು ಸ್ವಂತದಲ್ಲಿ ಮದುವೆ ಮಾಡೋ ಕಲ್ಚರ್ ಎಲ್ಲ ಇತ್ತು. ಈಗಿರೋ ಕಲ್ಚರ್ ಹೇಗಿದೆ ಅಂದ್ರೆ ಎಲ್ಲೋ ಕೂತ್ಕೊಂಡು ಮದುವೆ ಮಾಡ್ಕೊಂಡು ಮೊಬೈಲ್ ಮುಖಾಂತರ ಆಶೀರ್ವಾದ ಮಾಡೋ ಕಲ್ಚರ್ ಅಲ್ಲಿ ಬದುಕ್ತಾ ಇದೀವಿ ಈಗ. ಆದ್ರೆ ಇದು ಹೇಗೆಂದ್ರೆ ಮನೆಗೆ ಹೋಗಿ ಪತ್ರಿಕೆಯನ್ನು ಕೊಟ್ಟು ಪ್ರೀತಿಯಿಂದ ಕರೆದಿದ್ವಿ ಆ ಕಾಲದಲ್ಲಿ.
ಆಮೇಲೆ ನಮ್ಮ ಸಂಬಂಧಿಕರುಗಳಲ್ಲಿ ಕೆಲವೊಂದು ಜಗಳಗಳಾಗಿರುತ್ತೆ, ಮನಸ್ತಾಪಗಳಾಗಿರುತ್ತೆ. ಅದ್ರ ಒಳ್ಳೆ ವಿಚಾರ ಬಂದಾಗ ಅದನ್ನು ಮರೆತು ನಾವು ಒಂದು ಒಳ್ಳೆ ವಿಷಯಕ್ಕೋಸ್ಕರ ಅವನ್ನ ಇನ್ವೈಟ್ ಮಾಡ್ತಾ ಇರ್ತೀವಿ. ಈ ತರ ಎಲ್ಲಾ ಸಂಬಂಧಗಳ ಬೆಲೆಗಳನ್ನ ಮರೆತು ಇವಾಗ ಬೆಳಗ್ಗೆದ್ದು ಸಂಜೆ ಆದ ತನಕ ಪ್ರೆಷರ್ ಅಲ್ಲೇ ಬದುಕ್ತಾ ಇರೋ ನಮಗೆ ಮತ್ತೆ 90s ಅಲ್ಲಿ ನಾವು ಕಳ್ಕೊಂಡಿದ್ದ ಸಂಬಂಧಗಳನ್ನ ಬೆಲೆ ಏನಿದೆ, ಪ್ರೀತಿಯ ಬೆಲೆ ಏನಿದೆ ಅಂತ ನಿಮ್ಮ ಕಣ್ಣು ಮುಂದೆ ತರುವುದೇ ಈ 4:15 ಮುಹೂರ್ತ 4 ಕಾಣಿಸ್ತಿಲ್ಲ. ಆಕ್ಚುಲಿ ನಾನು 4 ಸಿನಿಮಾ ಮಾಡಿದ್ದೀನಿ. ನಮಗೆ ಈ ಕಾಮಿಡಿಗಳೆಲ್ಲ ಬರಲ್ಲ, ಕ್ರೈಮ್ ಥ್ರಿಲ್ಲಿಂಗ್ ಸಿನಿಮಾನೇ ಮಾಡಿದ್ದು. ಸೊ ಫಸ್ಟ್ ಸಿನಿಮಾ 2016 ಮಾಡಿದಾಗ ಆಕ್ಚುಲಿ ನಂದು ರೈಟಿಂಗ್ ತಮಿಳಲ್ಲೇ ಬರುತ್ತೆ. ಬಟ್ ತಮಿಳ್ ಸಿನಿಮಾ ಮಾಡೋಕ್ಕೆ ಓಪನ್ ಆಗಿರ್ತೀನಿ, ಬೇಜಾರು ಮಾಡ್ಕೊಂಡು ಬರಲ್ಲ, ನನಗೆ ಇಷ್ಟ ಇಲ್ಲ. ಕಾರಣ ಏನಂದ್ರೆ ನಾನು ಹುಟ್ಟಿದ್ದು ತಮಿಳ್ನಾಡೆ, ಆದ್ರೆ ಉಳಿಸಿರೋದು ಕರ್ನಾಟಕ. ಆ ಟೈಮಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಒಂದು ಹಾವರೇಜ್ ಅಲ್ಲಿ ಇತ್ತು. ಆಗಲ್ಲ ಹೇಳಿದ್ರು, ಅಲ್ಲಿ ಏನಪ್ಪಾ ಮಾಡ್ತೀಯಾ, ನೀನೆಲ್ಲ ಇಟ್ಕೊಂಡಿದ್ದೆ, ಒಂದಷ್ಟು ನಾಲೆಜ್ ಇದೆ, ಇಲ್ವಾ ದೊಡ್ಡದಾಗಿದೆ ಅಂತ ಹೇಳಿದ್ರು. ನಾನು ಹೇಳಿದೆ ಪರವಾಗಿಲ್ಲ ಸರ್, ಯಾವತ್ತೋ ಒಂದಿನ ನನ್ನ ಇಂಡಸ್ಟ್ರಿ ದೊಡ್ಡ ಮಟ್ಟಿಗೆ ಬೆಳೆಯುತ್ತಂತ ಒಂದು ನಂಬಿಕೆ ಇತ್ತು ನನಗೆ. ಅವಾಗ ಒಂದು ಕನ್ಸಲ್ಲಿ ಹೋಗ್ತಾ ಕೊನೆಗೆ ಇವರೆಲ್ಲ ಆಡ್ಕೊಳ್ಳೋ ತರ ನಮ್ಮ ಇಂಡಸ್ಟ್ರಿ ಡೌನ್ ಆಗುತ್ತಂತ ಒಂದು ಬೇಜಾರಲ್ಲಿ ಸಡನ್ ಆಗಿ ಒಂದು ಸಿನಿಮಾ ಬರ್ತಿದೆ. ಇಡೀ ಇಂಡಿಯಾನೇ ತಿರುಗಿ, ಇಡೀ ವರ್ಲ್ಡ್ ತಿರುಗಿ ನೋಡೋಷ್ಟು KGF ಅಂತ. ಅಲ್ಲಿ ಅದೇ ಜಸ್ಟ್ ಅಲ್ಲಿಂದ ಒಂದು ಚೂರ್ ಗ್ಯಾಪ್ ಅಲ್ಲಿ ಇನ್ನೇನು KGF ಒಂದು ಸಿನಿಮಾ ಮಾಡ್ಬಿಟ್ರೆ ಸಾಕಪ್ಪ, ಈ ಒಂದು ಸಿನಿಮಾ ಕೆಲಸಕ್ಕೆ ಇಷ್ಟು ವರ್ಷ ಬೇಕಿತ್ತಪ್ಪ ಅಂತ ಆಡ್ಕೊಂಡಿದ್ರು ಜನರ ಮುಂದೆ. ಬ್ಯಾಕ್ ಟು ಬಂತು ಕಾಂತಾರ ಅಂತ. ಅಲ್ಲಿಂದ ಬಂದು ಬ್ಯಾಕ್ ಟು ಬ್ಯಾಕ್ ನಾವು ಯಾರಂತ ಓಡ್ತಾ ಮೇಲೆ ಓಡ್ತಾ ಕೊಟ್ಟು ಇವತ್ತು ಕನ್ನಡ ಇಂಡಸ್ಟ್ರಿ ಇಡೀ ವರ್ಲ್ಡ್ ಅಲ್ಲೇ ಫಸ್ಟ್ ಲೆವೆಲ್ಗೆ ಹೋಗ್ತಿದೆ. ಅವತ್ತು ನನ್ನನ್ನು ಕರೆದ್ರಲ್ಲ, ಇಲ್ಲಿ ಯಾಕಪ್ಪ ಇದೆಯಾ, ಅಲ್ಲಿ ಬಂದ್ಬಿಡಂತ. ಇವಾಗ ಅವ್ರು ಕೇಳ್ತಿದ್ದಾರೆ, ನಾನು ಅಲ್ಲಿ ಬರ್ತೀನಿ, ಒಂದು ಅವಕಾಶ ಕೊಡ್ತೀರಾ ಅಂತ. ಇದೇ ಶಿವರಾಜ್ ಸರ್ ಕಾಮಿಡಿ ಹೇಳ್ತೀನಿ, ಒಂದ್ ಟೈಮು ಇಲ್ಲಿ ಇಂಡಸ್ಟ್ರಿ ಸೂಪರ್ ಸರ್ ಅಂದ್ರು. ಆದ್ರೆ ನಾನು ಹೇಳಿದೆ 4 years ಬೇಕು, ಇದೇ ಸಿನಿಮಾ 4:15 ಮುಹೂರ್ತ 4 ವರ್ಷಕ್ಕೆ ಹಿಂದೆ ಮುಹೂರ್ತ ಆಗಿತ್ತು. ಅಲ್ಲಿಗೆ ಸ್ವಲ್ಪ ಸಣ್ಣ ಪುಟ್ಟ ಇದರಿಂದ ಸ್ಟಾಪ್ ಆಗಿತ್ತು. ಆಗ ನಾನು ಹೇಳಿದೆ, ಸರ್ ನಮ್ಮ ಇಂಡಸ್ಟ್ರಿ ನೋಡಿ, ನೀವು ಅಲ್ಲೋ ಕೂತ್ಕೊಂಡ್ರೆ ಕೊನೆಗೆ ಏನಾಯ್ತು. ನಾನೇ ಕೇಳಿದೆ, ಅಣ್ಣ ನೀನ್ 4 ವರ್ಷ ಅಲ್ಲ, ಇನ್ನು 8 ವರ್ಷ ಆದ್ರೂ ಈ ಸಿನಿಮಾ ಇಲ್ಲೇ ಆಗೋದು, ಅಲ್ಲಾಗಲ್ಲ ಬಾಣ ಅಂತ ಕರೆದೆ. ಒಂದು ಇದು ಕೊಡಕ್ಕೆ ಹೇಳಿದೆ, ಸೀದಾ ಅಲ್ಲಿ ಬಂದಿದ್ದಾರೆ. ಆಮೇಲೆ ಒಂದು ಇದು ಹೇಳಕ್ ಹೇಳ್ತೀನಿ. ಅವರು ನಮ್ಮ ಸಾರ್ ಹೇಳಿದ್ರು ನಮ್ಮ ಮ್ಯಾಮ್ಗೆ, ನೀವೇ ಆಂಕರು, ನೀವು ಅಲ್ಲಿ ಬಂದು ತಮಿಳಲ್ಲಿ ಮಾತಾಡ್ಬೇಕಂತ. ಮೋಸ್ಟ್ಲಿ ಕಷ್ಟ ನನ್ನ ಕೈಲಾಗಲ್ಲ. ಇಲ್ಲ ಅಣ್ಣ, ನಾವು ಯಾವಾಗಲೂ ಇಲ್ಲಿ ತಮಿಳ್ ಕನ್ನಡ ಅನ್ನೋ ಭೇದ ಭಾವ ನೋಡ್ಲಿಲ್ಲ. ಎಲ್ಲ ನಮ್ಮವರೇ ಅಂತ ಅನ್ಕೊಳ್ತೀವಿ. ಅವ್ರು ಕನ್ನಡ ಕಳೀರಿ ಅಂತ ಹೇಳಿದ್ರು ವಿನಗ ಕನ್ನಡ ಮಾತಾಡಿ ಅಂತ ಹೇಳಿಲ್ಲ. ಆದ್ರೆ ನೀವು ತಮಿಳ್ ಮಾತಾಡಿ ಮೇಡಮ್ ಅಂತ ಕಲೀರಿ ಅಂತ ಹೇಳ್ಬೋದು, ತಮಿಳ್ ಮಾತಾಡಿ ಅಂತ ಹೇಳೋದು ಅದು ನನಗೆ ಸ್ವಲ್ಪ ನಮ್ಮವ್ರನ್ನ ಹರ್ಟ್ ಮಾಡೋ ತರ ಇತ್ತು. ಅವರಿಂದ ನಿಮ್ಗೆ ಬೇಜಾರಾಗಿದ್ರೆ ನನ್ನ ಕಡೆಯಿಂದ ಸಾರಿ ಮ್ಯಾಮ್. ಸರ್ ನಾನು ಬರೀ ಕಲೀರಿಲೇ ಹೇಳಿಲ್ಲ, ನೀವು ಮಾತಾಡಿ ಅಂತಾನೆ ಹೇಳಿದ್ರಿ. ಇಲ್ಲ, ಅವ್ರು ಮಾತಾಡ್ದೆ. ನಾನು ಇನ್ನೊಂದು ಹೇಳಿದ್ವಿ ಮ್ಯಾಮ್, ನನಗೆ ಅಗ್ರಿಮೆಂಟ್ ಮಾಡುವಾಗ ನೀನ್ ಬಂದು ಡಬ್ಬಿಂಗ್ ಟೈಮಲ್ಲಿ ಕನ್ನಡ ಕಲ್ತ್ರ ಮಾತ್ರ ಡಬ್ಬಿಂಗ್ ಕಂಡೀಷನ್ ಸರ್. ಎರಡನೇದು ಆಯ್ತು ಮ್ಯಾಮ್, 46 years ಆಯ್ತು ಇಲ್ಲಿ ತನಕ, ಇಲ್ಲಿ ಬದುಕಿ ಇಲ್ಲಿ ತನಕ ಈ ಅನ್ನದ ಋಣ ತಿಂದಿರ ನನಗೆ. ಇನ್ನು ಮುಂದೆ ಎಷ್ಟೇ ಸಕ್ಸಸ್ ಹೋದ್ರು ಸರಿ, ಒಂದು ವೇಳೆ ಭಗವಂತ ದಾರಿ ಬಿಟ್ರೆ ನಿಮ್ಮ ಆಶೀರ್ವಾದ ಇದ್ರೆ ಸಕ್ಸಸ್ ಆಗೋಕ್ಕೆ ಚಾನ್ಸಸ್ ಉಂಟು. ಎಷ್ಟು ವರ್ಷಗಳ ಕಾಲಗಳಾದ ಉಂಟು. ನಾನು ಇಲ್ಲೇ ಬದುಕಿ ಬರೀ ಕನ್ನಡ ಸಿನಿಮಾ ಮಾತ್ರ ಮಾಡಬೇಕನ್ನೋದು ನನ್ನ ಆಸೆ. ಈಗಿರೋ ಕಲ್ಚರಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳಂತ ಬರ್ತಿದೆ, ಬೇಡ ಮ್ಯಾಮ್, ನನ್ ಕನ್ನಡ ಸಾಕು, ನನ್ಗೆ ಇಷ್ಟೇ ಹೊಟ್ಟೆಗೆ ಇಷ್ಟೇ ಅನ್ನ ಸಾಕು, ನನಗೆ ಬೇರೆ ತಿನ್ನಕ್ಕೆ ಆಸೆ ಇಲ್ಲ. ಬೇರೆ ಭಾಷೆಗಳಿಂದ ಬೇಕಾದ್ರೆ ನಮ್ಮ ಜಾಗದಲ್ಲಿ ಬಂದು ಬೆಳೀಲಿ, ಒಳ್ಳೇದಾಗ್ಲಿ, ಕನ್ನಡ ಕಲೀಲಿ ಅನ್ನಂತ ಹೇಳ್ತಾ ಫಸ್ಟ್ ಶೆಡ್ಯೂಲ್ ಬಂದು ನಮ್ಮ RS ಗೌಡ್ರ ಸ್ಟುಡಿಯೋ ಒಳಗಡೆ ಆಲ್ರೆಡಿ ಸಿಟ್ ಹಾಕಿ ಎಲ್ಲ ರೆಡಿ ಆಗ್ತಿದೆ, ಅಲ್ಲಾಗ್ತಿದೆ. 2ನೇ ಶೆಡ್ಯೂಲ್ ಬಂದು ಹೆಸರುಘಟ್ಟದಲ್ಲಿ ಐವರ ಕಂಠಪುರ ಅಂತ ಒಂದು ಊರಿದೆ. ಸೊ ನಾವು ಎಲ್ಲ ಸರ್ಚ್ ಮಾಡಿ ಕೊನೆಗೆ ಸಿಕ್ಕಿದ್ದ ನನ್ಗದು ಒಂದು ಹಳ್ಳಿಗಳೆಲ್ಲ ಮುಚ್ಚೋಗಿದೆ ಸರ್, ಎಲ್ಲ ಸಿಟಿಗಳಾಗಿದೆ. ಅದಕ್ಕೆ ಹೇಳ್ದಲ್ಲ, ಮತ್ತೆ 90s ಹುಡ್ಕೊಂಡು ಹೋಗುವಾಗ ಅಲ್ಲಿ ಸಿಕ್ತು. ಅದೇ ಊರಲ್ಲಿ ಇದಾಗ್ತಿದೆ. ಸಾಂಗ್ ಶೂಟಿಂಗ್ಸ್ ಎಲ್ಲ ಚಿಕ್ಕಮಂಗ್ಳೂರು ಮತ್ತೆ ಮ್ಯಾಂಗ್ಳೂರಲ್ಲಿ ಪ್ಲಾನ್ ಮಾಡಿದೀನಿ. ನಾನು ಯಾವುದೇ ಸಿನಿಮಾ ಮಾಡೋದನ್ನು ಮಲೆನಾಡಲ್ಲಿ ಒಂದು ಸೀನ್ ಆದ್ರೂ ತೆಗೆದೆ ನಾನು ಇಲ್ಲಿ ತನಕ ಬಿಡ್ಲಿಲ್ಲ. ನನ್ಗೆ ಅಷ್ಟು ಪ್ರೀತಿ ಮಲೆನಾಡು ಅಂದ್ರೆ, ಪರ್ಟಿಕ್ಯುಲರ್ ಆಗಿ ಮ್ಯಾಂಗ್ಳೂರ್ ಅಂದ್ರೆ ನನಗೆ ತುಂಬಾ ಇಷ್ಟ. ನನ್ನ ಸಿನಿಮಾ ಲೂಡೋ ಮಾಡಿದಾಗ ನನಗೆ ಅವರು ಕೊಟ್ಟಿರೋ ಸಪೋರ್ಟ್ 1, 2 ಅಲ್ಲ ಸರ್. ನನ್ನ ಇಡೀ ಫ್ಯಾಮಿಲಿಯಲ್ಲಿ ನಿಂತಾಗ ತನ್ನ ಫ್ಯಾಮಿಲಿ ತರ, ತನ್ನ ಮಗನ್ ತರ, ತನ್ನ ತಮ್ಮನ್ ತರ ನನ್ನನ್ನು ಸ್ವೀಕರಿಸಿ ಇಲ್ಲಿ ತನಕ ನನ್ನನ್ನ ತಂದಿರದಲ್ಲಿ ರಮೇಶ್ ಐ ಸರ್ಗೂ ಕೂಡ ಒಂದು ಭಾಗ ಇದೆ.
ನಾನು ಇಂಡಸ್ಟ್ರಿಗೆ ಇರೋ ತನಕ ನಾನು ಮಾಡೋ ಸಿನಿಮಾ ಎಲ್ಲದಲ್ಲೂ ಅವ್ರು ಇರ್ಬೇಕು ಅನ್ನೋದು ನನ್ನ ಆಸೆ. ಸರ್ ಇರ್ತೀನಿ ಅಂತ ಅನ್ಕೊಳ್ತೀನಿ. ಹಾಗೆ ಮತ್ತೆ ನಮ್ಮ ಧನ್ಯ ಮಗುಗೂ ಕೂಡ ಒಳ್ಳೇದಾಗ್ಲಿ ಎಲ್ರಿಗೂ. ಸರ್ ಆಮೇಲೆ ನನ್ನ ಒಬ್ರು ನಾನು ಬಿಟ್ಟಿಲ್ಲ ಸರ್, ಅದು ಟೈಮ್ ಬರಲಿ ಅಂತ ಹೇಳಿದ್ರೆ ನನ್ನ PV ಇನ್ಸ್ಟಿಟ್ಯೂಟ್ ಮಾಲೀಕರಾದ ಗುರು ಸರ್ ಅವರಿಗೆ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಕಲಾವಿದರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಮತ್ತೆ ನಮ್ಮ ಡೈರೆಕ್ಟರ್ಗೂ ಆಲ್ ದ ಬೆಸ್ಟ್ ಹೇಳ್ತಾ, ಇವ್ರನ್ನೆಲ್ಲ ಆಶೀರ್ವಾದ ಮಾಡಕ್ ಬಂದಿರೋ ನಿಮ್ಗೆಲ್ಲರಿಗೂ ಸ್ವಾಗತ ಕೋರ್ತಾ, ಮತ್ತು ಮೀಡಿಯಾದವ್ರಿಗೆ ನನ್ನ ಥ್ಯಾಂಕ್ಸ್ ಹೇಳ್ತಾ, ಈ ಸಿನಿಮಾ ಮಾಡೋ ಉದ್ದೇಶ ನಮ್ಮ ಯೋಗರಾಜ್ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಯಾಕೆಂದ್ರೆ ಅವ್ರು ಬಹಳ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅದೇ ತರ ಇನ್ನೊಂದು ಎತ್ತು ಕೂಡ ಬಹಳ ಸ್ಟ್ರಗಲ್ ಮಾಡ್ತಾ ಇದೆ, ಅದು ನನ್ನ ಮಗ. ಇವನ್ನ ಕಲಾವಿದನಾಗಿ ಮಾಡಬೇಕು ಅಂತೇಳಿ ನಾನು ಬಹಳ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲಾ ರೀತಿಯ ಟ್ರೈನಿಂಗ್ ಕೊಡಿಸಿ ಸಾಕಷ್ಟು 4-5 ಸಿನಿಮಾಗಳನ್ನ ಆಲ್ರೆಡಿ ಮಾಡಿದ್ದಾನೆ. ಸೊ ಅದಿನ್ನೂ ಯಾವುದೋ ತೆರೆಗೆ ಬಂದಿಲ್ಲ. ಸೊ ಯೋಗರಾಜ್ ಅವರು ಇದ್ಕೊಂಡು ಈ ಸಿನಿಮಾ ನಾನು ಬೇಗ ಮುಗಿಸಿ ತೆರೆಗೆ ತರ್ತೀನಿ, ಸೊ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಕತೆ ನನಗೆ ತುಂಬಾ ಇಷ್ಟ ಆಯ್ತು. ಹಾಗಾಗಿ ಇವ್ರ ಜೊತೆಗೆ ನಾನು ಕೈ ಜೋಡಿಸಿ ಈ ಸಿನಿಮಾನ ಕಂಪ್ಲೀಟ್ ಫಾಲೋ ಅಪ್ ಶೂಟಿಂಗ್ ಇಂದ ಹಿಡಿದು ಎಂಡ್ವರೆಗೂ ನಾನು ಜೊತೆಲೇ ನಿಂತ್ಕೊಳ್ತೀನಿ. ಹೇಗೆ ರಥಾವರದಲ್ಲಿ ನಿಂತ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ನಾವು, ಅದೇ ರೀತಿ ಈ ಸಿನಿಮಾನು ಮಾಡಿ ನನ್ನ ಮಗನ ಒಬ್ಬ ಒಳ್ಳೆ ಕಲಾವಿದನಾಗಿ ಮಾಡ್ಬೇಕು. ಯಾಕೆಂದ್ರೆ ಪ್ರೊಡ್ಯೂಸರ್ ಮಕ್ಕಳಿಗೆ ವ್ಯಾಲ್ಯೂ ಇಲ್ಲ ಸಿನಿಮಾ ರಂಗದಲ್ಲಿ. ಯಾಕೆಂದ್ರೆ ಸಿನಿಮಾ ರಂಗ ಅನ್ನೋದು ಯಾರಿಗೂ ಅಷ್ಟು ಸುಲಭವಾಗಿ ಒಲ್ದು ಬರಲ್ಲ. ಸೊ ಇವನು ಪೈನ್ ಎಷ್ಟಿದೆ ಅಂತಂದ್ರೆ ಅದು ನನಗೆ ಮಾತ್ರ ಗೊತ್ತು. ಯಾಕೆಂದ್ರೆ ಈಗ ಆಲ್ರೆಡಿ 3-4 ಸಿನಿಮಾ ಮಾಡಿದ್ದಾನೆ, ಇನ್ನು ಇದುವರೆಗೂ ತೆರೆಗೆ ಬಂದಿಲ್ಲ. ಆ ನೋವಲ್ಲಿದ್ದಾನೆ. ಆದ್ರೂ ಈಗ ಸಿನಿಮಾ ಬೇಡ ಅಂತ ಹೇಳಿದ್ದೆ. ಆದ್ರೂ ಯೋಗರಾಜ್ ಅವರು ಪಟ್ಟಿ ಹಿಡಿದು ಇಲ್ಲ ಸರ್ ಈ ಸರಿ ಕಳಿಸಿ, ನಾನು ಈ ಸರಿ 100% ಒಳ್ಳೆ ಕತೆ ಬಂದಿದೆ, ಮಾಡೋಣ, ರಿಲೀಸ್ ಮಾಡ್ತೀನಿ ಅಂತೇಳಿ ಇದ್ ಮಾಡಿದ್ರು. ಸೊ ಇನ್ಮೇಲಾದ್ರೂ ಅವನಿಗೆ ಒಳ್ಳೆ ಈ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಅವಕಾಶ ಸಿಗ್ಲಿ, ಅವನೊಬ್ಬ ಒಳ್ಳೆ ಕಲಾವಿದನಾಗಿ ಮೂಡು ಬರಲಿ ಅಂತ ಕಾಯ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಒಂದು ಒಳ್ಳೆ ದೊಡ್ಡ ಬಜೆಟ್ ಅಲ್ಲಿ ಒಂದಷ್ಟು ಒಳ್ಳೊಳ್ಳೆ ಕಲಾವಿದರನ್ನ ಇಟ್ಕೊಂಡು ಇವನ್ ಜೊತೆ ಸಿನಿಮಾ ಮಾಡಬೇಕು ಅಂತ ಇದ್ದೀನಿ. ಆದ್ರೆ ಈ ಅದೇನೋ ಹೇಳ್ತಾರಲ್ಲ, ಪ್ರೇಕ್ಷಕ ಮಹಾಪ್ರಭುಗಳು ಇವನೊಬ್ಬ ಕಲಾವಿದ ಅಂತ ಗುರ್ತಿಸಿದಾಗ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಗೇನು ಈ ಮಗನಿಗೆ ಸಿನಿಮಾ ಮಾಡದೇ ಇರೋಷ್ಟು ಕಟಕ ನಾನಲ್ಲ, ಆದ್ರೆ ಅವನು ಕಲಾವಿದ ಅನ್ಸ್ಕೊಳ್ಳಿ. ಯಾಕಂದ್ರೆ ಪ್ರೊಡ್ಯೂಸರ್ ಮಕ್ಕಳು ಇದುವರೆಗೂ ಯಾರು ನಿಂತ್ಕೊಂಡಿಲ್ಲ ಸಿನಿಮಾ ರಂಗದಲ್ಲಿ, ಬಹಳ ರೇರು. ಸೊ ಈಗ ಅವನಿಗೆ ಪೇನ್ ಆಗಿದೆ, ಮುಂದೆ ಗೇನ್ ಆಗ್ಲಿ, ಒಳ್ಳೆ ಕಲಾವಿದನಾಗಿ ಮೂಡು ಬಂದ್ರೆ ಒಂದು ಅದ್ಭುತವಾದ ಕನ್ನಡದಲ್ಲಿ ಒಂದು ಅದ್ಭುತವಾದ ಸಿನಿಮಾನ ನಾನೇ ನನ್ನ ಬ್ಯಾನರ್ ಅಡಿಯಲ್ಲೇ ಮಾಡ್ತೀನಿ. ಒಂದು ಓನ್ ಸೋಲೋ ಬ್ಯಾನರ್ ಅಲ್ಲೇ ನಾನು ಮಾಡ್ತೀನಿ. ರಥಾವರನ ಹೇಗೆ ನಾನು ಸೋಲೋ ಆಗಿ ಮಾಡೋದ್ನೋ ಅದೇ ರೀತಿ ಸೋಲೋ ಪ್ರೊಡ್ಯೂಸರ್ ಆಗಿ ನನ್ನ ಮಗನಿಗೂ ಒಂದು ಸಿನಿಮಾ ಮಾಡ್ತೀನಿ. ಅವನಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಇದ್ರ ಜೊತೆಯಲ್ಲಿ ಇವತ್ತು ವಿಶೇಷ ಏನಪ್ಪಾ ಅಂತಂದ್ರೆ, ಇವತ್ತು ನನ್ನ ಮಗನ ಬರ್ತಡೇ. ನಾನು ಬೆಳಗ್ಗೆಯಿಂದ ವಿಶ್ ಮಾಡಿಲ್ಲ ಅವನಿಗೆ. ಸೊ ನಾನು ನಿಮ್ಮೆಲ್ಲರ ಎದುರುಗಡೆ ವಿಶ್ ಮಾಡಬೇಕು ಅಂತೇಳಿ ನಾನು ಯಾವಾಗೂ ಫಸ್ಟ್ ನಾನು ವಿಶ್ ಮಾಡ್ತಿದ್ದೆ. ಅವ್ನು ಬೆಳಗ್ಗೆಯಿಂದ 4-5 ಸರಿ ಫೋನ್ ಮಾಡಿದ್ದಾನೆ, ನಮ್ಮ ತಂದೆ ವಿಶ್ ಮಾಡ್ತಾರ ಅಂತ. ಸೊ ನಾನು ಇದುವರೆಗೂ ಮಾಡಿಲ್ಲ. ಏನಕ್ಕೆ ಅಂದ್ರೆ ನಾನು ಇಲ್ಲೇ ಮಾಡಬೇಕು. ಇವತ್ತಿಂದ ನನ್ನ ಹಾರ್ಟ್ಲಿ ಅವನಿಗೆ ಕಂಪ್ಲೀಟ್ ಆಗಿ ಆಶೀರ್ವಾದ ಮಾಡಬೇಕು ಅಂತ, ಅವನೊಬ್ಬ ಒಳ್ಳೆ ಕಲಾವಿದನಾಗಿ ಮೂಡು ಬರಲಿ ಅನ್ನೋದು ನನ್ನ ಆಸೆ. ಈ ಕರ್ನಾಟಕದಲ್ಲಿ ಒಬ್ಬ ಕಲಾವಿದನಾಗಿ ಅವನು ಹೊರಹೊಮ್ಮಲಿ ಅನ್ನೋ ಆಸೆಯಿಂದ ನಾನು ಇವತ್ತು ಅವನಿಗೆ ಆಲ್ ದ ಬೆಸ್ಟ್ ಮತ್ತೆ ಅವನ ಬರ್ತ್ಡೇ ವಿಶೇಷ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಒಂದೇ ನಿಮಿಷ, ನಾನು ಅವ್ರನ್ನ ಇಲ್ಲಿ ಪ್ರೊಡ್ಯೂಸರ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ರೆ, ಸಾರಿ ಸರ್ ನೀವು ಇಂಟ್ರೊಡ್ಯೂಸ್ ಆಗಿದ್ದೀರಿ, ಪ್ರೊಡ್ಯೂಸರ್ ಅಂತ ನಾನು ಪರಿಚಯ ಮಾಡಿದ್ರೆ ನನ್ನ ಜೊತೆ ಅವ್ರು ಇಲ್ಲಿ ಒಂದು ವೇದಿಕೆ ಮೇಲೆ ಒಂದು ಮಗನಿಗೆ ತಂದೆ ಅಂತ ಪ್ರೂವ್ ಮಾಡಿದ್ದಾರೆ. ಇವತ್ತು ಅವ್ರ ಮೇಲೆ ಎಷ್ಟು ಪ್ರೀತಿ ಇದ್ರೆ, ಅವ್ರು ಎಮೋಷನ್ ನೋಡಿದ್ರೆ ಅವ್ರು ಮಾತಾಡುವಾಗ ನಾನು ನೋಡ್ತೀನಿ ಸರ್, 4-5 ವರ್ಷದಿಂದ ನೋಡಿದೆ ಸರ್. ಅದು ನಿಮ್ಮ ಮಗು ಅಂತ ಮಾತ್ರ ಅಲ್ಲ, ನಮ್ಮ ಮಗನು ಕೂಡ ಆ ಜವಾಬ್ದಾರಿ ನನಗೂ ಇದೆ ಖಂಡಿತ. ಆಮೇಲೆ ಈ ಮಧ್ಯದಲ್ಲಿ ಒಂದೇ ಒಂದು ನೇಮ್ ಬಿಟ್ಬಿಟ್ಟು ಮೇಡಮ್, ಅದು ಹೇಳ್ಬಿಡ್ತೀನಿ. ನಮ್ಮ ಮನೆದೇವರು ಒಬ್ರು ಇದ್ದಾಳೆ, ಆಲ್ರೆಡಿ ಹಿಂದೆ ಕೂತಿದ್ದು. ನನ್ನ ಲಾಸ್ಟ್ ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಆಗಿ ನನ್ನ ಕೆಲವೊಂದು ಟೈಮಲ್ಲಿ ಈ ಸಿನಿಮಾನ ಬೇಡ ಅನ್ಸ್ಬಿಡುತ್ತೆ ನನಗೆ. ಅಂತ ಟೈಮಲ್ಲಿ ನಾನು ಎಲ್ಲ ಸೇಲ್ ಮಾಡ್ಬಿಡ್ತೀನಿ. ಯಾಕಂದ್ರೆ ನಮ್ಮ ಯೂನಿಟ್ ಎಲ್ಲ ನಮ್ದೇ ಓನ್ ಇದೆ, ಸೇಲ್ ಮಾಡ್ಬಿಡ್ತೀನಿ. ಹೋಗ ಇಲ್ಲ ನೀನ್ ಗೆಲ್ತೀಯ ಒಂದಿನ ಅಂದ್ಬಿಟ್ಟು ನನಗೆ ನನ್ನ ಮಿಸಸ್ಸಿಕ್ಕಿಂತ ಇನ್ನೊಂಚೂರು ಜಾಸ್ತಿ ನನಗೆ ಧೈರ್ಯ ಕೊಟ್ಟು ನಾನು ಲಾಸ್ಟ್ ಸಿನಿಮಾ ಕೋ ಡೈರೆಕ್ಟ್ ಮಾಡಿ ಇದರಲ್ಲೂ ವರ್ಕ್ ಮಾಡೋಕೆ ರೆಡಿ ಇರುವ ನನ್ನ ಮಗಳು ಕೃತಿಕಾ ಯೋಗರಾಜ್ ಅವರಿಗೆ ಈ ಟೈಮಲ್ಲಿ ಧನ್ಯವಾದ ತಿಳಿಸ್ಕೊಳ್ತೀನಿ. ಮುಂದಕ್ಕೆ ಅವ್ರು ಕೂಡ ಸಿನಿಮಾ ಬರ್ತಿದ್ದಾರೆ, ಡೈರೆಕ್ಟರ್ ಆಗಿ ಮಾತ್ರ ಡೈರೆಕ್ಟರ್ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ. ಆದಷ್ಟು ಬೇಗ ನಿಮ್ಮ ಆಶೀರ್ವಾದ ಎಲ್ಲಾನು ಕೂಡ ಅವ್ರ ಮೇಲೆ ಇರಲಿ. ಥ್ಯಾಂಕ್ ಯು. ಹೆಂಗೆ ನಿಮ್ಮ ನಮ್ಮ ಮಗಳನ್ನ ಬಯಸ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ಇಲ್ಲಿ ಬಂದಿರೋ ಎಲ್ಲಾರ್ಗು ಹಾರ್ಟ್ಲಿ ವೆಲ್ಕಮ್. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲ ಹೇಳ್ತಾರೆ ಈ ಮೂವಿಗೆ ನಾನು ಅದ್ ಕೊಡ್ಬೇಕು ಇದ್ ಕೊಡ್ಬೇಕು, ಬಟ್ ಈ ಮೂವಿಯಿಂದ ನಾನು ಬರ್ಡನ್ ಆಫ್ ಎಕ್ಸ್ಪೀರಿಯನ್ಸ್ ತಗೊಂತಾ ಇದ್ದೀನಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಸೆಲ್ವರಾಜ್ ಸರ್ ಈಸ್ ಇನ್ ದ ಇಂಡಸ್ಟ್ರಿ ಫ್ರಮ್ ಪಾಸ್ಟ್ 35+ years. That is only one great achievement. And
ಅಂಡ್ ಅವರ ಒಂದು ಎಕ್ಸ್ಪೀರಿಯನ್ಸ್. ಅಂಡ್ ರಮೇಶ್ ಸರ್ ಇಸ್ ಅ ವೆರಿ ವರ್ಸಟೈಲ್ ಆಕ್ಟರ್. ಅವರ ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು, ಮಾಡ್ಯುಲೇಷನ್ ಅಂಡ್ ದ ವೇ ಈ ಆಕ್ಟ್ಸ್, ದ ವೇ ಈ ಸ್ಪಾಟ್ ಅಲ್ಲಿ ಲೈಕ್ ಸ್ಕ್ರಿಪ್ಟ್ ಸ್ಪಾಟ್ ಅಲ್ಲಿ ಎಷ್ಟು ಚೆನ್ನಾಗಿ ಸ್ಕ್ರಿಪ್ಟ್ ನ ಇಂಪ್ರೂವೈಸ್ ಮಾಡ್ತಾರೆ ಅಂದ್ರೆ that is literally sir. I have seen that so much. I'm really inspired by his acting also. And director Puvi Silveraj sir, and ಅವರು ಅಷ್ಟೇ ತುಂಬಾ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅವರ ಒಂದು ಡೈರೆಕ್ಷನ್ ಅಲ್ಲಿ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು. ಸೊ ಅವರಿಂದ ತಗೊಳ್ಳೋ ಎಕ್ಸ್ಪೀರಿಯನ್ಸ್ ತುಂಬಾನೇ ಇದೆ. ಅಂಡ್ ಒನ್ ಮೋರ್ ಪರ್ಸನ್, ನಾನು ಇನ್ನೊಬ್ರ ಬಗ್ಗೆ ಹೇಳಬೇಕು ಅಂದ್ರೆ, ವ್ಯಕ್ತಿ ಅಂತ ಹೇಳಿದ್ರು ತಪ್ಪಾಗಲ್ಲ, ಯಾಕಂದ್ರೆ ಇವ್ರಿಗಿರೋ ಅಷ್ಟು ಪ್ಯಾಷನೇಟ್ ಸಿನಿಮಾ ಬಗ್ಗೆ ನಾನು ಇಲ್ಲಿ ತನಕ ಯಾರ ಜೊತೆನೂ ವರ್ಕ್ ಮಾಡಿಲ್ಲ. ಲೈಕ್ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ರೀಸೆಂಟ್ ಆಗಿ ನಾವು ಮತ್ತೆ ರಮೇಶ್ ಸರ್ ಎಲ್ಲ ಒಂದು ತುಳು ಮೂವಿ ಮಾಡಿದ್ವಿ. ಸೊ ಅದ್ರಲ್ಲಿ ಏನಾಯ್ತು, ಮಾರ್ನಿಂಗ್ ಬರ್ತಾರೆ, 9 o'clock ಸೆಟ್ ಅಲ್ಲಿ ಇರ್ತಾರೆ. ಆಲ್ಮೋಸ್ಟ್ 10 o'clock ಪ್ಯಾಕಪ್ ಆಯ್ತು ಅಂದ್ರೆ ಎಲ್ಲ ಸೆಟ್ ಎಲ್ಲ ತಗೊಂಡೋಗಿ, ಕ್ಯಾಮ್ರಾ ಎಲ್ಲ ತಗೊಂಡೋಗಿ, ಆರ್ಟಿಸ್ಟ್ ಎಲ್ಲ ತಗೊಂಡೋಗಿ ಕುತ್ಕೊಂಡ್ಬಿಡ್ತಾರೆ. 3 ಗಂಟೆ 4 ಗಂಟೆವರೆಗೂ ವರ್ಕ್ ಮಾಡ್ತಾರೆ. ಅವತ್ತಿಂದ ಅವತ್ತೇ ಎಡಿಟ್ ಮಾಡಿ, ಫಸ್ಟ್ ಲುಕ್ ತಗೊಂಡು ಹೇಗ್ ಬಂತು, ಕಲರ್ ಪ್ಯಾಟರ್ನ್ ಹೆಂಗ್ ಬಂತು, DI ಮಾಡಿ ಎಲ್ಲ, ಲೈಕ್ ಲಿಟ್ರಲಿ ಅಷ್ಟು ವರ್ಕ್ ಮಾಡೋ ವ್ಯಕ್ತಿನೇ ನಾನು ನೋಡಿಲ್ಲ. ದಿಸಕ್ಕೊಂದು 3 to 4 hours ಮಲಗಿದ್ರೆ ಹೆಚ್ಚು ಸರ್, ಅಷ್ಟು ವರ್ಕ್ ಮಾಡ್ತಾರೆ. ಸೊ ಅವರು ಅಷ್ಟು ಪ್ಯಾಷನೇಟ್ ಸಿನಿಮಾ ಲವರ್, ಸಿನಿಮಾ ವರ್ಕ್ ಮಾಡಿದವರು ನಾನು ಇಲ್ಲಿ ತನಕ ನೋಡೇ ಇಲ್ಲ. ಸೊ ಅವ್ರ ಜೊತೆ ವರ್ಕ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಐ ಆಮ್ ರಿಯಲಿ ವೆರಿ ಬ್ಲೆಸ್ಡ್. ಅಂಡ್ ಈ ಟೀಮ್ ಜೊತೆ ವರ್ಕ್ ಮಾಡ್ತಾ ಇದೀನಲ್ಲ, ದಟ್ ಈಸ್ ಇವನ್ ಮೋರ್ ಬೆಸ್ಟ್. ಯಾಕೆ ಅಂದ್ರೆ ನಮ್ಮಂತ ಬಿಗಿನರ್ಸ್ಗೆ ಇಂಥ ಒಳ್ಳೆ ಟೀಮ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಯಾಕಂದ್ರೆ ಇವರ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಒಂದು ಟ್ಯಾಲೆಂಟ್ ನ ತುಂಬಾನೇ ಚೆನ್ನಾಗಿ ಏನ್ ಹೇಳ್ತಾರೆ ತಗೊಂಡು ನಿಮ್ಗೆ ತೋರ್ಸಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಅಕಸ್ಮಾತ್ ನಮ್ಗೇನಾದ್ರು ತಪ್ಪಾಯ್ತು ಅಂದ್ರೆ ಮುಂದೆ ನಿಂತು ಗುರುಸ್ಥಾನದಲ್ಲಿ ನಮ್ಗೆಲ್ಲ ಹೇಳ್ಕೊಡ್ತಾರೆ. ಸೊ ದಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಆರ್ ನ್ಯೂ ಟ್ಯಾಲೆಂಟ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಈಗ ನನ್ನ ಇಂಟ್ರಡಕ್ಷನ್ ಮಾಡ್ಕೊಂತೀನಿ. ನನ್ನ ಹೆಸರು ಸುಜಿತ್ ಎಂ ರೆಡ್ಡಿ. ಸೊ ಇದಕ್ಕಿಂತ ಮುಂಚೆ ನಾನು ಮೂರು ಸಿನಿಮಾದಲ್ಲಿ ಲೀಡ್ ಆಕ್ಟರ್ ಆಗಿ ಮಾಡಿದ್ದೀನಿ. ಓರಿಯೋ, ಪುಟಾಣಿ ಪಂಟರ್ಸ್, ಅಂಡ್ ರೀಸೆಂಟ್ ಆಗಿ ನರೇಂದ್ರ ಬಾಬು ಸರ್, ಪಲ್ಲಕ್ಕಿ ಮೂವಿ ಡೈರೆಕ್ಟರ್, ಅವ್ರ ಜೊತೆ ಕತೆ ಗೊತ್ತಿಲ್ಲ ಶೂಟಿಂಗ್ ಶುರು ಅನ್ಬಿಟ್ಟು ಇದು ನನ್ನ 6ನೇ ಸಿನಿಮಾ. ಸೊ ಸಿನಿಮಾಗೋಸ್ಕರ ಲೈಕ್ ಏನ್ ಹೇಳ್ತಾರೆ, ಸಿನಿಮಾಗೋಸ್ಕರ ಏನೇನ್ ಬೇಕು, ಅದಕ್ಕೆ ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ, ಡ್ಯಾನ್ಸ್, ಆಕ್ಟಿಂಗ್, ಫೈಟಿಂಗ್, ಜಿಮ್ನಾಸ್ಟಿಕ್, ಮ್ಯೂಸಿಕ್. ಸೊ ಇದೊಂದೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಎಬ್ರಿಸಿ ಹೋಗು ಎದೋಳು. ಯಾಕಂದ್ರೆ ನಾನು ಸ್ವಲ್ಪ ಜಾಸ್ತಿ ಲೇಸಿ ಇದ್ದೀನಿ. ಸೊ ಪ್ರತಿಯೊಂದಕ್ಕೂ ಹಿಂದೆ ನಿಂತು ನಾನು ಯಾವಾಗ್ಲೂ ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಾವು ಸಕ್ಸಸ್ ಆಗ್ಬೇಕಾದ್ರೆ ಸಕ್ಸಸ್ ಆದ್ಮೇಲೆ ತುಂಬಾ ಕೈ ಹಿಂದೆ ಬರುತ್ತೆ. ಬಟ್ ಆಗಕ್ಕಿಂತ ಮುಂಚೆ ಒಂದ್ ಕೈ ನಮ್ ಹಿಂದೆ ಇರುತ್ತಲ್ಲ, ಅದನ್ನ ನಾವ್ ಯಾವತ್ತೂ ಮರಿಬಾರ್ದು. ಸೊ ಆ ಫಸ್ಟ್ ಕೈಯೇ ನಮ್ ತಂದೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಪ್ರತಿಯೊಂದಕ್ಕೂ ನಾನು ಇಲ್ಲಿ ತನಕ ಡ್ಯಾನ್ಸ್ ಕ್ಲಾಸ್ ಹೋಗಿದ್ದೀನಿ, ಜಿಮ್ನಾಸ್ಟಿಕ್ ಮಾಡ್ತೀನಿ. ಆನ್ ಸ್ಪಾಟ್ ಐ ಕ್ಯಾನ್ ಡ್ಯಾನ್ಸ್, ಆನ್ ಸ್ಪಾಟ್ ಐ ಕ್ಯಾನ್ ಡೂ ಜಿಮ್ನಾಸ್ಟಿಕ್. ಹಾರ್ಸ್ ರೈಡಿಂಗ್ ಕೂಡ ಮಾಡ್ತಿದ್ದೀನಿ ಅಂಡ್ ಅದು ಕೂಡ ಕಲ್ತಿದ್ದೀನಿ. ಫೈಟಿಂಗ್ ಕಲ್ತಿದ್ದೀನಿ. ಐ ಡೂ ಮೈ ಓನ್ ಸ್ಟಂಟ್ಸ್. ಡಿಫ್ರೆಂಟ್ ಡ್ಯಾನಿ ಸರ್ ಆಗಿರ್ಬೋದು, ಥ್ರಿಲ್ಲರ್ ಮಂಜು ಸರ್ ಆಗಿರ್ಬೋದು, ಪರ್ಸನಲ್ ಆಗಿ ಕರೆದು ತುಂಬಾ ಚೆನ್ನಾಗಿ ಮಾಡ್ತಾ ಅಂತೆಲ್ಲ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅಂಡ್ ಅವ್ರ ಜೊತೆ ವರ್ಕ್ ಮಾಡಿದ್ ಕೂಡ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಸೊ ಇದಕ್ಕೆಲ್ಲದಕ್ಕೂ ಕಾರಣ ಇವತ್ತು ನಾನೊಂದು ಪ್ಯಾಕೇಜ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ ತಂದೆ. ಅಂಡ್ ಅಪಾರ್ಟ್ ಫ್ರಮ್ ದಿಸ್ ನಾನು ಲಾ ಕೂಡ ಮಾಡ್ತಾ ಇದ್ದೀನಿ ಎಜುಕೇಶನ್ ವೈಸ್. ದಿಸ್ ಇಸ್ ಮೈ 5th year, 0 ಬ್ಯಾಕ್ಲಾಗ್, ಯಾವ್ದು ಬ್ಯಾಕ್ಲಾಗ್ ಇಲ್ಲದೆ. ಅಂಡ್ ದೆನ್ ಆಲ್ಸೋ ಪ್ಯಾರಲಲಿ ನಾನು ಸ್ಟೇಟ್ ಝೋನ್ಸ್ ಕೂಡ ಆಡಿದ್ದೀನಿ ಕ್ರಿಕೆಟ್ ಅಲ್ಲಿ. ಅಂಡ್ ಐ ಆಮ್ ಇಂಟು ಎವ್ರಿ ಸ್ಪೋರ್ಟ್ಸ್, ಲೈಕ್ ಐ ಪ್ಲೇ ಎವ್ರಿಥಿಂಗ್. ಸೊ ಪ್ರತಿ ಒಂದ್ರಲ್ಲೂ, ಪ್ರತಿ ಫೀಲ್ಡ್ ಅಲ್ಲೂ ಅಪ್ಪ ಹೇಳೋದು ಒಂದೇ, ಹಾರ್ಸ್ಗೆ ಯಾವಾಗ್ಲೂ ಇಲ್ಲಿ ಸೈಡ್ ಅಲ್ಲಿ ಪಟ್ಟಿ ತರ ಕಟ್ಟಿರ್ತಾರೆ. ಯಾಕೆ ಅಂದ್ರೆ ಅದ್ರ ದಾರಿ ಯಾವಾಗ್ಲೂ ಸ್ಟ್ರೈಟ್ ಆಗಿರ್ಬಾರ್ದು, ಡಿಸ್ಟ್ರಾಕ್ಟ್ ಆಗ್ಕೊಡ್ದು ಅಂತ. ಸೊ ಪ್ರತಿ ಒಂದಕ್ಕೂ ನಮ್ ತಂದೆ ರೆಡಿ ಮಾಡಿ ಇಕ್ಕಿದ್ದಾರೆ. ಈಸ್ ರೆಡಿ, ಕೈಯಲ್ಲಿದೆ. ಬಟ್ ಅದು ನೀವು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಅವರು ತಗೊಂಡ್ಬಂದು ನಿಮ್ಗೆ ಎಲ್ಲರಿಗೂ ಎಸ್ಟಾಬ್ಲಿಷ್ ಮಾಡಕ್ ಕಾಯ್ತಾ ಇದಾರೆ. ಅಂಡ್ ಅದಕ್ಕೆ ಕೂಡ ನಾನು ತುಂಬಾನೇ ಕಾಯ್ತಾ ಇದ್ದೀನಿ. ಯಾಕಂದ್ರೆ 3 movies ಲೈನ್ ಆಗಿ ನಿಂತಿದೆ, ಇನ್ನೇನ್ ರಿಲೀಸ್ ಆಗ್ಬೇಕು. ಬಟ್ ಐ ಆಮ್ ವೇಟಿಂಗ್ ಫಾರ್ ಇಟ್. ಸೊ ಜಾಸ್ತಿ ಮಾರ್ಕ್ ಬರ್ತಾ ಇಲ್ಲ. ಅಂಡ್ ಈ ಮೂವಿಲಿ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು 90s ಅಲ್ಲಿ ನಡೆಯುವಂತ ಒಂದು ಮೂವಿ ಇದು. ಸೊ ಆ ಟೈಮಲ್ಲಿ ಮೊಬೈಲ್ ಇರಲ್ಲ, ಇಲ್ಲ ಎಷ್ಟೊಂದು ಜನ ಮೊಬೈಲ್ ಇಟ್ಕೊಂಡಿರ್ತಾರೆ. ಆ ಟೈಮಲ್ಲಿ ಮೊಬೈಲೇ ಇರಲ್ಲ. ಸೊ ಒಂದು ಮದ್ವೆ ಮಂಟಪಲ್ಲಿ ಏನೇನೆಲ್ಲ ಆಗುತ್ತೆ, ಕಂಪ್ಲೀಟ್ ಕಾಮಿಡಿ. ಯಾಕಂದ್ರೆ ಇವಾಗ ಕಾಮಿಡಿ ಸಿನಿಮಾ ಬರೋದು ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೇನ್ಲಿ ಅದು ತುಂಬಾನೇ ಕಡಿಮೆ ಆಗಿದೆ. ಸೊ ನಮ್ಮ ಒಂದು ಟೀಮ್ ನಿಮಗೆ ನಿಮ್ಮ ಫ್ಯಾಮಿಲಿ ಜೊತೆ 2 hours ಟೈಮ್ ಸ್ಪೆಂಡ್ ಮಾಡಕ್ಕೆ ನಾವು ನಿಮ್ ಮುಂದೆ ಬರ್ತಾ ಇದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಆರ್ ಟೀಮ್ ವಿತ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಸಕ್ಸಸ್ ಸಿಗ್ಬೇಕು ಅಂದ್ರೆ
ಅದ್ರ ಸ್ಟ್ರಗಲ್ಲು ಕಲಾವಿದರಿಗೆ ಮಾತ್ರ ಗೊತ್ತಿರುತ್ತೆ. ಕೊಟ್ಟಿರುವಂತ ಅವ್ರಿದ್ದಾರೆ ಅವ್ರಿಗೆ ಗೊತ್ತಿದೆ ಎಷ್ಟು ಸ್ಟ್ರಗಲ್ ಆಗುತ್ತೆ ಅನ್ನೋದನ್ನ. ಅದನ್ನ ಇವನ್ ಜೀವನದಲ್ಲಿ ದುಡ್ಡು ಕಾಸು ಊಟ ಬಟ್ಟೆಗೆ ಯಾವತ್ತೂ ಸ್ಟ್ರಗಲ್ ಪಟ್ಟಿಲ್ಲ. ಆದ್ರೆ ಒಂದು ಸಿನಿಮಾ ರಂಗದಲ್ಲಿ ಒಬ್ಬ ಕಲಾವಿದನಾಗಕ್ಕೆ ಪಡ್ತಾ ಇದ್ದಾನಲ್ಲ ಸ್ಟ್ರಗಲ್, ನನಗೆ ಮಾತ್ರ ದಿನ ನೋಡ್ತಾ ಇದ್ದೀನಿ, ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು. ಯಾರಿಗೂ ಯಾವುದು ಸುಲಭವಾಗಿ ಸಿಗಲ್ಲ ಮೇಡಮ್, ಸಿಕ್ಕಿದ್ ಯಾವುದು ಸುಲಭವಾಗಿ ಸಿಗುವಂತದ್ದು ಯಾವುದು ಉಳಿಯಲ್ಲ. ಸೊ ಹಾಗಾಗಿ ಕಲಾ ದೇವತೆ ಕಲಾ ಸರಸ್ವತಿ ಒಲಿಬೇಕು ಅಂತಂದ್ರೆ ಅವರು ಸ್ಟ್ರಗಲ್ ಪಡಲೇಬೇಕು. ಇವತ್ತು ಸಿಗಲ್ಲ ಅಂತೇಳಿ ಒಂದ್ ಹೆಜ್ಜೆ ಹಿಂದೆ ಇಟ್ರೆ ಅವ್ರಷ್ಟೇ, ಅವ್ರ ಲೈಫೇ ಹೋಯ್ತು ಅಂತ. ಮುಂದೆ ನುಗ್ತಾ ಇರಿ, ಒಂದಲ್ಲ ಒಂದ್ ದಿವಸ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸಂಭಾಷಣೆ ನೀವು ಕೂಡ ಕೂತ್ಕೋತಾ ಇದ್ದೀರಾ, ಚೆನ್ನಾಗಿ ಮಾತಾಡ್ತೀರಾ. ಅದಕ್ಕೆ எனக்கு அவ்வளவு கன்னடம் வராது, தமிழ்ல தான் பேசுவேன். ಸಿನಿಮಾ ಮುಗಿಯೋಷ್ಟರಲ್ಲಿ ಕನ್ನಡ ಕಲ್ತ್ಬಿಡ್ಬೇಕು ನೀವು, ಯಾಕಂದ್ರೆ ಕನ್ನಡ ಸಿನಿಮಾ ಮಾಡ್ತಿರೋದ್ರಿಂದ ಕನ್ನಡ ಗೊತ್ತಿದ್ರೆ ತುಂಬಾ ಒಳ್ಳೇದು ಅನ್ನೋದು ನಮ್ಮ ಭಾವನೆ. ಎಸ್, ஆக்சுவலா வந்து ரெண்டு அப்பாக்களும் அவ்வளோ பாசத்தை கொட்டியிருக்காங்க இந்த சினிமா மேல. ஸோ ரெண்டு அப்பாக்களும் வந்து இந்த சினிமா மேல ரொம்ப, இந்த சினிமா இல்லை சினிமா மேல அவ்வளோ பாசம் வச்சிருக்காங்க. மகளை வந்து டைரக்டர் ஆக்கணும், மகனை வந்து பெரிய ஹீரோ ஆக்கணும். ஸோ அதுக்காக நான் என்னென்ன எஃபெக்ட் போட முடியுமோ நான் கண்டிப்பாக இந்த படத்தில் கண்டிப்பாக ஒரு வெற்றியை கொடுப்பேன் சார், நம்பிக்கை வைங்க. அப்புறம் இந்த கதையில் வந்து என்ன அப்படின்னா, இது எல்லாமே என் வாழ்க்கையில் நடந்த சின்ன சின்ன விஷயங்கள்லாம் தான் இந்த கதையாக எடுத்திருக்கேன். ஸோ எல்லாருக்கும் இது கனெக்ட் ஆகும். போய் நம்ம வாழ்க்கையில் ஒரு கல்யாணத்துக்கு போயிருப்போம், அங்கே நடக்கிற விஷயங்கள்லாம் நடந்திருக்கும், அதுதான் இந்த கதை. ஸோ கண்டிப்பாக எல்லாரையும் எவ்ரி 5 மினிட்ஸ்க்கு சிரிக்க வச்சுட்டே இருக்கும். ஸோ சக்ஸஸ் மீட்டில் பேசுகிறேன் நிறைய. ಆದಷ್ಟು ಬೇಗ ಕನ್ನಡ ಭಾಷೆಯನ್ನ ಕಲಿತೀನಿ. ಮುಂದಿನ ಪ್ರೆಸ್ ಮೀಟ್ಗಳಲ್ಲಿ ಕನ್ನಡದಲ್ಲೇ ಮಾತಾಡೋ ಪ್ರಯತ್ನ ಮಾಡ್ತೀನಿ. ನಮ್ಮ ಸಿನಿಮಾ ಮುಗಿಯುವಷ್ಟರಲ್ಲಿ ನಾನು ಕನ್ನಡ ಭಾಷೆಯನ್ನ ಕಲಿತೀನಿ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ಹಲೋ, ನನ್ನ ಹೆಸರು ಅನಿಲ್ ಅಂತ. ನೀವು ರೆಗ್ಯುಲರ್ ಆಗಿ ಸೀರಿಯಲ್ಸ್ ನೋಡ್ತಾ ಇದ್ರೆ ಅಲ್ಲಿ ಇಲ್ಲಿ ನೋಡಿರ್ತೀರ ನನ್ನ. ಇಲ್ಲಿ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನಗೂ ಅಷ್ಟಾಗಿ ಗೊತ್ತಿಲ್ಲ ಏನು. ಈ ವೇದಿಕೆ ಮೇಲೆ ಕುತ್ಕೊಂಡು ಮಾತಾಡೋಕೆ ಅವಕಾಶ ಕೊಟ್ಟಿರೋ ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ, ಮತ್ತೆ ಡೇ 1 ಇಂದ ಇಲ್ಲಿವರೆಗೂ ನನ್ನ ಜೊತೆ ನಿಂತಿರೋ ನಮ್ಮ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಅಂಡ್ ಬ್ರೋ, ಹ್ಯಾಪಿ ಬರ್ಡೇ ಬ್ರೋ, ಆಲ್ ದಿ ಬೆಸ್ಟ್. ಇಲ್ಲಿ ಹೆಂಗಪ್ಪ ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅವಾಗಿಂದ. ಅವ್ರನ್ನ ನೋಡಿ ಸ್ವಲ್ಪ ಧೈರ್ಯ ಬಂತು. ನಿಮಗೂ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನನಗೆ PV ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ನಾನು ಕೋಚಿಂಗ್ ತಗೋತಾ ಇರೋದು. ಗುರು ಸರ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮಿಂದ ಸರ್ಗೆ ಕೂತ್ಕೊಳ್ಳೋ ಕಾರಣ. ಆ್ಯಂಡ್ ನಿನ್ನೆ ಆಡಿಷನ್ ಆಯಿತು ಸರ್, ಡೈರೆಕ್ಟರ್ ಸರ್ ಆಡಿಷನ್ ಮಾಡಿದ್ರು, ಅಲ್ಲಿ ಸೆಲೆಕ್ಟ್ ಮಾಡಿದ್ರು ಸರ್. ಯೋಗರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿವರೆಗೂ ಸೈಡ್ ರೋಲ್ ಮಾಡ್ಕೊಂಡು ಬಂದೆ ಸಿನಿಮಾದಲ್ಲಿ. ನಾನು 3 ಸಿನಿಮಾ ಮಾಡಿದ್ದೀನಿ. ತಗ್ಗಟ್ಟಿ ಅಂತ, ಬಣ್ಣವಿಲ್ಲದ ಸೆರಗು ಅಂತ ಮ್ಯಾಮ್ ಫಿಲಮಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಜರ್ನಿ ದುಶಾಸನ ಅನ್ನೋ ಫಿಲಮಲ್ಲಿ 5 ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಮೊದಲನೇ ಬಾರಿ ಹೀರೋ ಅಂತ ಹೇಳೋದಲ್ಲ, ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಯೋಗೇಶ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧನ್ಯ ಪೂಜಾರಿ. ನಾನು ಇದು ಮೊದಲನೇ ಬಾರಿ ಕನ್ನಡ ಸಿನಿಮಾದಲ್ಲಿ ನಟನೆ ಮಾಡ್ತಿರೋದು. ಅಂದರೆ ಫಸ್ಟ್ ಮೂವಿ ಮಾಡಿರೋದು ತುಳು ಇಂಡಸ್ಟ್ರಿನಲ್ಲಿ. ಹಾಗಾಗಿ ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಡೆಬ್ಯೂ. ನನ್ನನ್ನು ರೆಫರ್ ಮಾಡಿರೋದಕ್ಕೆ ರಮೇಶ್ ಸರ್, ನಿಮಗೆ ತುಂಬ ತುಂಬ ಥ್ಯಾಂಕ್ ಯು. ಹಾಗೆ ಮಂಜುನಾಥ್ ಸರ್ ಆ್ಯಂಡ್ ಯೋಗರಾಜ್ ಸರ್, ಪೂವೇಶ್ವರಿ ಸರ್, ಎಲ್ರಿಗೂ ನಂದು ಥ್ಯಾಂಕ್ ಯು ಹೇಳ್ತಿದ್ದೀನಿ. ಹಾಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ರೋಲ್ ಕೊಟ್ಟಿದ್ದಕ್ಕೆ ಐ ವಿಲ್ ಗಿವ್ ಮೈ 100% ಸರ್. ಆ್ಯಂಡ್ ನನಗೂ ಸಿನಿಮಾ ಬಗ್ಗೆ ತುಂಬ ಏನೂ ಗೊತ್ತಿಲ್ಲ, ಬಿಕಾಸ್ ಸಡನ್ ಆಗಿ ನೆನ್ನೆ ಕಾಲ್ ಬಂದು ಇವತ್ತು ಇಲ್ಲಿ ಬೆಳಗ್ಗೆ ಬಂದಿದ್ದು ಇದೆ. ಆ್ಯಂಡ್
ಇವತ್ತೇ ನಾನು ನನ್ನ ಟೀಮನ್ನ ಮೀಟ್ ಮಾಡ್ತಿರೋದು. ಹಾಗಾಗಿ ಎಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು. ಎಲ್ಲ ಹಿರಿಯರಿಗೆ ಕಿರಿಯರಿಗೆ ನಿಮ್ಮ ರೇಖಾದಾಸ್ ಮಾಡುವ ನಮಸ್ಕಾರಗಳು ಹಾಗೂ ವೇದಿಕೆ ಮೇಲೆ ಕೂತಿರತಕ್ಕಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರ. ಈ ಸಿನಿಮಾದಲ್ಲಿ ಯೋಗರಾಜ್ ಸರ್ ನನಗೆ ಬಹಳ ಹಳೆ ಪರಿಚಯ. ನಾವು ಅವ್ರ ಸ್ಟುಡಿಯೋಗೆ ಹೋಗೋದು, ಅವ್ರು ನಮ್ಮ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಬರೋದು. ಸೊ ಹಾಗಾಗಿ ನಮ್ಮ ಪರಿಚಯ. ಯೋಗರಾಜ್ ಸರ್ ನಮ್ಮ PV ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಬಂದಿದ್ರು. ಮೇಡಮ್ ನಿಮ್ಮ ಸ್ಟೂಡೆಂಟ್ಸ್ ನನಗೆ ಬೇಕು, ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತಂದ್ರು. ಸೊ ನಮ್ಮ ಸ್ಟೂಡೆಂಟ್ಸ್ ನಮ್ಮ PV ಫಿಲ್ಮ್ ಇನ್ಸ್ಟಿಟ್ಯೂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಗುರುಪ್ರಸಾದ್ B ಅವರು ನಡೆಸ್ತಾ ಇರೋ ಈ PV ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ 55 ಜನ ನಮ್ಮ ಹುಡುಗರೇ ಈ ಸಿನಿಮಾದಲ್ಲಿ ಮಾಡ್ತಿದ್ದಾರೆ. ಅದು ಖುಷಿ ನನಗೆ. ನನ್ನ ಫೇವ್ರೆಟ್ ಸ್ಟೂಡೆಂಟ್ ಅನಿಲ್ ತುಂಬಾ ವರ್ಷದಿಂದ ಹೀರೋಗೆ ಟ್ರೈ ಮಾಡ್ತಾ ಇದ್ದ. ಆಮೇಲೆ ನಂದೇ ಆದ ಓನ್ ಬ್ಯಾನರ್ ಅಲ್ಲಿ ಅವನಿಗೆ ಇನ್ಸ್ಪೆಕ್ಟರ್ ಮೇನ್ ಲೀಡ್ ಕೊಟ್ಟಿದ್ದೆ. ಈಗ ಇದರಲ್ಲಿ ಯೋಗರಾಜ್ ಸರ್ ಅವರ ದಯೆಯಿಂದ ಕೃಪೆಯಿಂದ ನನ್ನ ಹುಡುಗನ್ಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಆಲ್ ದಿ ಬೆಸ್ಟ್ ಅನಿಲ್. ಆಮೇಲೆ ಹೀರೋ ಹ್ಯಾಪಿ ಬರ್ಡೇ ಟು ಯು ಧಾನ್ಯ. ಹೈ. ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯೋಗರಾಜ್ ಸರ್ ಕೇಳಿದೆ, ಸರ್ ಈ ತರ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ, ನಮ್ಮ ಹುಡುಗರು 55 ಜನ ಮಾಡ್ತಿದ್ದಾರೆ. ಸೊ ನಮ್ಗೆ ನಿಮ್ ಬ್ಯಾನರ್ ಹೆಸರು, ನಿಮ್ ಸಿನಿಮಾ ಹೆಸರು ಅದೆಲ್ಲ ಹೇಳಬೇಕು. ಮಕ್ಕಳಿಗೆ ಗೊತ್ತಾಗಲ್ಲ, ಅದು ನಾವೇ ಇನ್ಫಾರ್ಮ್ ಮಾಡಬೇಕು. ಸರ್ ನಿಮ್ ಸಿನಿಮಾ ಹೆಸರು ಹೇಳಿ, ನಾನು ಗ್ರೂಪ್ ಅಲ್ಲಿ ಅನೌನ್ಸ್ ಮಾಡ್ಬೇಕು ಅಂದ್ರೆ. ಆಯ್ತು ಮೇಡಮ್ ಅಂತಂದ್ರು. ನನಗೆ ಮೆಸೇಜ್ ಕಳ್ಸಿದ್ರು, 4ರಿಂದ 6 ನಾವರೆ ಕಾಣಿಸ್ತಾ ಇಲ್ಲ. ಸರ್ 4 ಜನ ಕಾಣಿಸ್ತಾ ಇಲ್ವಾ? ಏನ್ ಸರ್ ಹೇಳ್ತಾ ಇದ್ರು? ಯಾರು ಸರ್ ಅಂತಂದ್ರೆ, ಸರ್ ನಾನ್ ಕೇಳ್ತಾ ಇರೋದು ಸಿನಿಮಾ. ಅವ್ರು ಮತ್ತೆ ಮೆಸೇಜ್ ಸೆಂಡ್ ಮಾಡಿದ್ರು, ಮ್ಯಾಮ್ ನಾನ್ ಕೇಳ್ತಾ ಇರೋದು ಸಿನಿಮಾ ಹೆಸರು ಏನು ಸರ್? 4ರಿಂದ 6 ನಾವರೆ ಕಾಣಿಸ್ತಾ ಇಲ್ಲ ಅಂದ್ರು. ಅಯ್ಯೋ, ನಮ್ ಸಿನಿಮಾ ಹೆಸರೇ 4ರಿಂದ 6. ಇದನ್ನ ನಾನು ಹೇಳ್ತಾ ಇದ್ದೆ. ನಮ್ಮ ಮೀಡಿಯಾದವ್ರು ಹೇಗೆ ಅಂತಂದ್ರೆ, ಎಲ್ಲದಕ್ಕಿಂತ ಮೊದಲು ನಮ್ಮ ಮೀಡಿಯಾದವ್ರಿಗೆ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ. ಮೀಡಿಯಾದವ್ರಿಗೆ ಯಾಕೆ ಇವಾಗ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವೆಲ್ಲ ಚೆನ್ನಾಗಿ ಸಿಂಗಾರ ಮಾಡಿ ಹಣೆಲ್ ಬೊಟ್ಟಿಲ್ಲ ಅಂತಂದ್ರೆ ಹೆಂಗ್ ಕಾಣುತ್ತೆ, ಆ ತರ ನಮ್ಮ ಎಲ್ಲರೂ ಸೇರಿ ನಮ್ಮ ಮೀಡಿಯಾದವ್ರು ಇಲ್ಲಾಂದ್ರೆ ನಾವಿಲ್ಲ. ಅವರಿಂದನೇ ನಾವು. ಮೀಡಿಯಾ ಇಲ್ಲ ಅಂದ್ರೆ ನಮ್ಮ ಕಲಾವಿದರೇ ಇಲ್ಲ, ಈ ಜಗತ್ತೇ ಇಲ್ಲ. ಹಾಗೇನೆ ಸಿನಿಮಾದಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲ ಇದ್ರು, ಕ್ಯಾಮ್ರಾಮನ್ ಇಲ್ಲ ಅಂದ್ರೆ ಸಿನಿಮಾ ಆಗಲ್ಲ. ಸೊ ಹಾಗಾಗಿ ನಮ್ಮ ಮೀಡಿಯಾದವರು ನಮ್ಮನ್ನ ಯಾವ ಮಟ್ಟಿಗೆ ನಮ್ಮನ್ನ ಎಲ್ಲೆಲ್ಲಿ ಬೇಕಾದ್ರೂ ನಮ್ಮನ್ನ ಕರ್ಕೊಂಡು ಹೋಗಬಹುದು, ಎಂತ ಕಲಾವಿದನ ಸೃಷ್ಟಿ ಮಾಡಬಹುದು, ಆ ತಾಕತ್ತು ನಮ್ಮ ಮೀಡಿಯಾದವ್ರಿಗಿದೆ. ಆ ನಮ್ಮ ಮೀಡಿಯಾದವರಿಂದನೇ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ನಮ್ಮ ಎಲ್ಲ ಮೀಡಿಯಾ ತಂಡದವ್ರಿಗೂ ಹಾರ್ಟ್ಲಿ ನಮಸ್ಕಾರ. ಥ್ಯಾಂಕ್ ಯು.